ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಕಲ್ಪತರು ನಾಡು ಎಂದು ಕರೆಯಲ್ಪಡುವ ತುಮಕೂರು ಜಿಲ್ಲೆ ಕಂಡ ಶ್ರೇಷ್ಠ ಇತಿಹಾಸ ತಜ್ಞ ಹಾಗೂ ಪ್ರಗತಿಪರ ಚಿಂತಕ ನಿವೃತ್ತ ಪೊಲೀಸ್ ಪ್ರೊಫೆಸರ್ ಮರಿಬಸಪ್ಪ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವಿವಿಧ ವಿಷಯಗಳ ಕುರಿತು ಮುಕ್ತವಾಗಿ ಸಂವಾದ ಮಾಡಿ ಅವರ ಅಭಿಪ್ರಾಯಗಳನ್ನು ಬೆಳಕು ಚೆಲ್ಲಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಪ್ರತಿ ತಿಂಗಳಿಗೆ ಒಂದ್ ರೀತಿ ನಮ್ಮ ಪತ್ರಿಕಾ ಸಮೂಹದಿಂದ ಕರ್ನಾಟಕ ರಾಜ್ಯದ ಒಂದ್ ರೀತಿ ಚಿಂತಕರ ಚಾವಡಿ ಅಡಿ ಸಾಕಷ್ಟು ಒಂದ್ ರೀತಿ ಚಿಂತಕರನ್ನ ಪರಿಚಯ ಮಾಡಿಸ್ತೀನಿ. ವಿಶೇಷವಾಗಿ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ವ್ಯವಸ್ಥೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಂದ್ ರೀತಿ ಜನಜೀವನ ವ್ಯವಸ್ಥೆ ಇರ್ಬೋದು, ಆಡಳಿತ ಇರ್ಬೋದು, ಮತ್ತೆ ನಿರ್ವಹಣೆ ಇರ್ಬೋದು, ಮತ್ತೆ ಸಮಸ್ಯೆಗಳಿರ್ಬೋದು, ಮತ್ತೆ ಪರಿಹಾರಗಳು ಇರ್ಬೋದು, ಗೆಲ್ಲುವಂತ ಸಮಸ್ಯೆಗಳಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ವಿಮರ್ಶನಾತ್ಮಕ ಸಂವಾದಗಳನ್ನ ಮಾಡ್ತೀನಿ. ಈ ಬಾರಿಯ ಒಂದ್ ರೀತಿ ನಮ್ಮ ಪತ್ರಿಕಾ ಸಮೂಹದ ವಿಶೇಷ ಅತಿಥಿ ಮರಿಬಸಪ್ಪನವರು. ಮರಿಬಸಪ್ಪನವರು ಅಂದ್ರೆ ವಿಶೇಷವಾಗಿ ಒಂದ್ ರೀತಿ ಕಲ್ಪತರು ನಾಡು ಗಡಿ ಒಂದ್ ರೀತಿ ತಾಲೂಕು, ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಒಂದ್ ರೀತಿ ಬೂದಿನಹಳ್ಳಿಯಲ್ಲಿ ಜನಿಸ್ತಾರೆ. ಅಲ್ಲಿ ಒಂದು ಬಡ ರೈತಾಪಿ ಕುಟುಂಬದಿಂದ ಜನಿಸಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಷ್ಟಪಟ್ಬಿಟ್ಟು ಓದಿ ಒಂದ್ ರೀತಿ ನಿವೃತ್ತ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿ ಸಾಕಷ್ಟು ಒಂದ್ ರೀತಿ ಗಡಿ ತಾಲೂಕುಗಳಿರ್ಬೋದು, ಮತ್ತೆ ವಿವಿಧ ಒಂದ್ ರೀತಿ ಸಂಘಟನೆಗಳಲ್ಲಿ ಭಾಗವಹಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಮತ್ತೆ ಹಲವಾರು ಚಿಂತಕರ ಚಳವಳಿಯಲ್ಲಿ ಭಾಗವಹಿಸ್ಕೊಂಡು ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಒಬ್ಬ ಪ್ರಬುದ್ಧ ಚಿಂತಕರಾಗಿದ್ದಾರೆ. ಮೂಲತಃ ವಿಶೇಷವಾಗಿ ಇವರು ಒಂದ್ ರೀತಿ ಇತಿಹಾಸ ತಜ್ಞರು. ಪ್ರತಿ ಒಂದು ಈ ಒಂದು ನಾಡಿನ, ವಿಶೇಷವಾಗಿ ಈ ಜಿಲ್ಲೆಯ ಸಾಕಷ್ಟು ಒಂದ್ ರೀತಿ ಸಮಗ್ರ ಇತಿಹಾಸ ಬಲ್ಲವರಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಪ್ರಸ್ತುತ ಸಾಕಷ್ಟು ಸಮಸ್ಯೆಗಳು, ಮತ್ತೆ ಜಲವಂತ ಸಮಸ್ಯೆಗಳು, ಮತ್ತೆ ಹಲವಾರು ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಮತ್ತೆ ರೈತಾಪಿ ವರ್ಗಕ್ಕೆ ಸಂಬಂಧಿಸಿದಂತೆ, ಮತ್ತೆ ಹಲವಾರು ಪ್ರಸ್ತುತ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮ್ಮ ಪತ್ರಿಕಾ ಸಮೂಹಕ್ಕೆ ಪ್ರಥಮವಾಗಿ ಸ್ವಾಗತ. ಹೇಳಿ ಸರ್. ವಿಶೇಷವಾಗಿ ಧನ್ಯವಾದಗಳು. ಎಸ್, ನಮ್ಮನ್ನ ಪರಿಚಯ ಮಾಡ್ಕೊಡ್ತಾರೆ. ಅದಕ್ಕೆ ಮರಿಬಸಪ್ಪನವರು ಅಂದ್ರೆ ವಿಶೇಷವಾಗಿ ಒಂದ್ ರೀತಿ ಬಡ ರೈತಾಪಿ ಕುಟುಂಬದಿಂದ ಜನಿಸಿದ್ರು. ಅವ್ರು ಜನಿಸಿದ್ದು ಒಂದ್ ರೀತಿ ತುಮಕೂರು ಜಿಲ್ಲೆಯ ಒಂದ್ ರೀತಿ ಗಡಿ ತಾಲೂಕು, ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯ ಬೂದಿನಹಳ್ಳಿಯಲ್ಲಿ ಜನಿಸ್ತೀರಾ. ಹೇಗಿತ್ತು ಸರ್ ನಿಮ್ಮ ಒಂದ್ ರೀತಿ ಬಾಲ್ಯದ ಒಂದ್ ರೀತಿ ಟ್ರ್ಯಾಕ್ ಯಾವ ರೀತಿ ಇತ್ತು, ಹೇಳಿ ಸರ್. ಬಹುಶಃ ಆರ್ಥಿಕವಾಗಿ ನಾವು ಅಂತ ಸದೃಢವಾದಂತ ಕುಟುಂಬ ಅಲ್ಲವೇ ಅಲ್ಲ. ನಾವು ಕೂಲಿ ನಾಲಿ ಮಾಡ್ಕೊಂಡು ಇದ್ದಂತ ಅಲ್ಪ ಸ್ವಲ್ಪ ಜಮೀನನ್ನ ಬಳಸ್ಕೊಂಡು ವ್ಯವಸಾಯನೂ ಮಾಡ್ಕೊಂಡು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಕೂಲಿ ನಾಲಿ ಸಂಪಾದನೆ ಮಾಡಿಕೊಂಡು ಓದಿ ವಿದ್ಯಾವಂತರಾಗಿ ಈ ಮಟ್ಟಕ್ಕೆ ಬರಕ್ಕೆ ನಮ್ಮ ಬಡತನವೂ ಒಂದು ರೀತಿಯ ಪ್ರೇರೇಪಣೆ ಆಗಿತ್ತು. ನಾವು ಏನಾದ್ರೂ ಬದುಕಿನಲ್ಲಿ ಸಾಧಿಸ್ಬೇಕು ಎಂಬ ಛಲ ನಮ್ಮಲ್ಲಿತ್ತು. ಆ ಛಲದ ಫಲವಾಗಿ ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕೆ ಸಾಧ್ಯ ಆಯ್ತು. ಅಲ್ಲ, ವಿಶೇಷವಾಗಿ ಒಂದ್ ರೀತಿ ಗ್ರಾಮೀಣ ಪ್ರದೇಶದ ಅಲ್ಲಿ ಜನಿಸ್ತೀರಾ. ಒಂದ್ ರೀತಿ ಸಾಕಷ್ಟು ಉನ್ನತ ಎಜುಕೇಶನ್ ಸಹ ಮಾಡಿದಿರಾ. ಸಾಕಷ್ಟು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು, ಮತ್ತೆ ಬಡತನ, ಆರ್ಥಿಕ ಸಮಸ್ಯೆ ನಡುವೆ ಯಾವ ರೀತಿ ತಾವು ಬೆಳೆದು ಬಂದ್ರಿ? ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ 1970-71 ಅವಧಿಯಲ್ಲಿ ಒಂದ್ಸಾರಿ ಊಟಕ್ಕೂ ಒಂದೊಂದು ಟೈಮ್ ತೊಂದರೆ ಆಗಂತ ಪರಿಸ್ಥಿತಿ. ಆಗ ಒಂದ್ ಸ್ವಲ್ಪ ಬರಗಾಲನೂ ಇತ್ತು. ಕೆರೆಗಳಲ್ಲಿ ಈ ಕುಂಕುರ್ಗೆಡ್ಡೆ ಅಂತಾರೆ, ಆ ಕುಂಕುರ್ಗೆಡ್ಡೆಗಳನ್ನ ಕಿತ್ಕೊಬಂದು ಬೇಯಿಸಿ ತಿಂದಿರುವಂತ ಅನುಭವನೂ ನಮ್ಗಿದೆ. ಅಮೆರಿಕಾದಿಂದ ಬರ್ತಿತ್ತಲ್ಲ ಆ ಗೋಧಿ ಹಿಟ್ಟಿನ ಆ ಉಪ್ಪಿಟ್ಟನ್ನ ತಂದು ಮತ್ತೆ ಒಗ್ಗರಣೆ ಹಾಕಿ ಮನೆಗೆ ತಿಂದಿರುವಂತ ದಿನಗಳು ನಾವು ಕಂಡಿದ್ದೀವಿ. ಕಂಡವರ ಮನೆಯಲ್ಲಿ, ಉಳ್ಳವರ ಮನೆಯಲ್ಲಿ ಹೋಗಿ ಕೆಲಸ ಮಾಡಿರೋದು ನಾವು ಮಾಡಿದೀವಿ. ನಾವು ಹೊಲಗಳಲ್ಲಿ ಕೆಲಸ ಮಾಡಿದೀವಿ, ತೋಟಗಳಲ್ಲಿ ಕೆಲಸ ಮಾಡಿದೀವಿ, ಗೊಬ್ಬರ ಹೊಡೆದಿದ್ದೀವಿ, ಮಣ್ಣು ಹೊಡೆದಿದ್ದೀವಿ, ಇಟ್ಟಿಗೆ ಒತ್ತಿದ್ದೀವಿ, ಕುಂಟೆ ಹೊಡೆದಿದ್ದೀವಿ, ಮುಳ್ಳಲಿಗೆ ಹಾಕಿದೀವಿ, ನೇಗ್ಲುತ್ತಿದ್ದೀವಿ. ಇವೆಲ್ಲ ಅನುಭವ ಇದೆ ನಮ್ಗೆ. ಇವೆಲ್ಲವನ್ನೂ ಸಹ ನಾವು ಕೃಷಿ ಕಸುಬನ್ನ ಪ್ರಧಾನವಾಗಿ ಇಟ್ಕೊಂಡು ಬೆಳೆದಂತ ಕುಟುಂಬದಲ್ಲಿ. ಕೊಡಗೇನಹಳ್ಳಿ ಒಂದು ಹೋಬಳಿ ಕೇಂದ್ರ. ರಜಾ ದಿನಗಳಲ್ಲಿ ಅಳಸಿನ ತೋಳೆ ಮಾಡ್ತಿದ್ದವ್ರು. ನಮ್ಗೇನು ಅವಮಾನ ಅಲ್ಲ, ನನ್ನ ಬಡತನ ನಾನು ಹೇಳ್ಕೊಂಡ್ರೆ ನಾನು ಅವಮಾನ ಅಲ್ಲ. ಹಾಗೆ ಬಡತನ ದೇವರು ಕೊಟ್ಟ ಶಾಪ ಅಲ್ಲ, ಅದು ನಾವೇ ಬರಿ ಮಾಡಿಕೊಳ್ಳುವಂಥವ್ರು. ಆ ಬಡತನದಿಂದ ನಾವು ಹೊರಗಡೆ ಬರಬೇಕು ಎಂಬ ಒಂದು ಛಲ ಎಲ್ಲೋ ನನ್ನ ಕಡೆ ಇತ್ತು.
ಇದಕ್ಕೆ ನಮ್ಮ ಕುಟುಂಬ, ನನ್ನ ಅಣ್ಣ ತಮ್ಮದ್ರು, ನಮ್ಮ ಅಕ್ಕಂಗಿಯವರು ಅವರೆಲ್ಲರೂ ಸಹ ಬೆಂಬಲವಾಗಿ ನಿಂತ್ಕೊಂಡು ನನ್ನನ್ನು ಒಂದು ಆಲದ ಮರದಂತೆ ಬೆಳೆಸಿದ್ರು. ನಾನು ಬೆಳೆದು ದೊಡ್ಡವನಾದೆ, ಒಂದು ಉನ್ನತ ಹುದ್ದೆಗೆ ಹೋದೆ, ಲೆಕ್ಚರರ್ ಆದೆ, ಪ್ರಿನ್ಸಿಪಾಲ್ ಆದೆ. ಮರವಾಗಿ ಬೆಳೆದು ಆದ್ರೆ ನನ್ನನ್ನ ಬೆಳೆಸಿದಂತ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಯಾರಾದ್ರೂ ಒಬ್ರು ನಮ್ಮ ಅಣ್ಣಿಂದ ಹಿಂಗ ಅನ್ಯಾಯ ಆಗಿದೆ ಅಂತ ಒಬ್ರು ಹೇಳಿದ್ರು ನಾನು ತಲೆ ಬಗ್ಸಕ್ ರೆಡಿ ಇದ್ದೇನೆ. ಆ ರೀತಿಯಾದ ಈಗಲೂ ಸಹ ಅದೇ ರೀತಿಯಾದಂತ ವಾತಾವರಣ ಇಟ್ಕೊಂಡು ಒಂದು ಕೌಟುಂಬಿಕವಾಗಿ ನನ್ನ ಕೈಲಾದಷ್ಟು ಅವರಿಗೆ ಬೆಂಬಲವಾಗಿ ನಿಂತು ಅವರ ಕುಟುಂಬಗಳನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಮಕ್ಕಳನ್ನು ಓದಿಸಿ ವಿದ್ಯಾವಂತರು ಮಾಡಿ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಒಂದು ಹಳ್ಳಿಗಾಡಿನ ಕುಟುಂಬದಲ್ಲಿ ಬಂದಂತ ನಾನು ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ 1979-80 ವೇಳೆಯಲ್ಲಿ 3ನೇ ರ್ಯಾಂಕ್ ಪದವೀಧರನಾಗಿ ಹೊರ ಬಂದೆ. ಬೆಂಗಳೂರು ವಿಶ್ವವಿದ್ಯಾಲಯ ಒಂದು ಪ್ರತಿಷ್ಠಿತ ವಿದ್ಯಾನಿಲಯ, ಆಗ ಮೈಸೂರು ವಿಶ್ವವಿದ್ಯಾನಿಲಯ, ಇವೆರಡು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು. ಈಗ ಬಿಡಿ ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯ ಆಗಿದ್ದಾವೆ. ಆಗಿದ್ದಂತ ಅಂತಹ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ 3ನೇ ರ್ಯಾಂಕ್ ಅನ್ನ ಪಡ್ಕೊಂಡು ಬಂದೆ. ನಾನು ಮಕ್ಕಳಿಗಾಗಿ ಏನು ಆಸ್ತಿ ಏನೋ ಅಂತೂ ಮಾಡಲಿಲ್ಲ. ಆದ್ರೆ ಮಕ್ಕಳನ್ನ ಆಸ್ತಿ ಮಾಡ್ಬೇಕು ಎಂಬುದು ನನಗೆ ಈ ಶ್ರೀ ನಮ್ಮ ಹಿರೇಮಠದ ಸ್ವಾಮೀಜಿಗಳ, ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಮಾತುಗಳು ನನಗೆ ಬಹಳ ಪ್ರೇರಣೆಯಾಗಿ ಬಂದವು. ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗ್ಬೇಡಿ, ಮಕ್ಕಳನ್ನ ಆಸ್ತಿ ಮಾಡಿ ಅಂದ್ರು. ನಾನು ಆ ಗುರಿಯಲ್ಲಿ ಹೋದೆ, ಆ ನಿಲುವಿನಲ್ಲಿ ಹೋದೆ, ಆ ಬದ್ಧತೆಯಲ್ಲಿ ಹೋದೆ. ಆಗ ನನ್ನ ಹಿರಿಯ ಮಗ ಅವರನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು, ನನ್ನನ್ನು ಮೀರಿಸಿದ ಮಗನಾಗಿ ಬೆಳೆಸಬೇಕು, ಅವನಿಗೆ ಆಸ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆತ ಅದೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ರ್ಯಾಂಕ್, ಫಸ್ಟ್ ರ್ಯಾಂಕ್, 10 ಬಂಗಾರದ ಪದಕಗಳನ್ನ ಪಡೆದ ಹಿರಿಯ ಮಗ. ಇನ್ನೊಬ್ಬ ಮಗ ಆತನೂ ಸಹ ಅದೇ ತುಮಕೂರು ವಿಶ್ವವಿದ್ಯಾಲಯದಲ್ಲಿ 3ನೇ ರ್ಯಾಂಕ್ ಅನ್ನ ಪಡೆದ. ಬಹುಶಃ ನಾವು ಆಸ್ತಿವಂತರೇನಲ್ಲ, ಸ್ಥಿತಿವಂತರು ಅಲ್ಲ, ಆಗರ್ಭ ಶ್ರೀಮಂತರು ಅಲ್ಲ. ಒಬ್ಬ ಕ್ಲಾಸ್ 1 ಅಧಿಕಾರಿಯಾಗಿ ನನ್ನ ಕುಟುಂಬಕ್ಕೆ ಬೇಕಾದಷ್ಟು ನೆಮ್ಮದಿಯ ಜೀವನ ನಡೆಸಕ್ ಬೇಕಾದಷ್ಟು ಮಾತ್ರ ನನ್ನಲ್ಲಿ ಶ್ರೀಮಂತಿಕೆ ಇದೆ. ಆದ್ರೆ ಇನ್ನೊಬ್ಬರನ್ನ ಮೇಲೆತ್ತುವಷ್ಟು ಶಕ್ತಿ ನನಗಿಲ್ಲ. ಹೀಗೆ ನಡ್ಕೊಂಡು ಬಂತು. ಇಬ್ಬರು ಪ್ರತಿಭಾವಂತರಾಗಿ ಮಾಡಿದೆ, ಇಬ್ಬರನ್ನು ಒಂದು ಸಾಮಾಜಿಕ ಆಸ್ತಿಯನ್ನಾಗಿ ಮಾರ್ಪಡಿಸಿದೆ. ಆಸ್ತಿಯನ್ನ ಮಾಡಕ್ಕೋಲ್ಲ, ಅವರನ್ನೇ ಒಂದು ಆಸ್ತಿಯನ್ನಾಗಿ ಮಾಡುವ ಪ್ರಯತ್ನದಲ್ಲಿ ನಾನಂತೂ ಯಶಸ್ವಿಯಾದೆ ಅನ್ಸುತ್ತೆ. ಈಗ ಮರಿಬಸಪ್ಪ ಅಂದ್ರೆ ಹುಟ್ಟಿನಿಂದಲೂ ಸಹ ಅವ್ರ ಟ್ರ್ಯಾಕ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಇಲ್ಲೊಂದ್ ಕಡೆ ನೇರ ನಿಷ್ಠುರ ವ್ಯಕ್ತಿ, ಇದ್ದಂಗೆ ಹೇಳ್ಬಿಡ್ತಾರೆ. ಅದು ಮುಂದೆ ಏನ್ ಪರಿಣಾಮ ಬೀಳ್ತೈತೋ ಗೊತ್ತಿಲ್ಲ. ವಿಶೇಷವಾಗಿ ಮರಿಬಸಪ್ಪನವರು ಎಲ್ಲೊಂದ್ ಕಡೆ ತಮ್ಮ ಸರ್ವಿಸ್ ಅಲ್ಲೇ ಒಂದ್ ರೀತಿ ತಮ್ಮ ಒಂದು ಸರ್ಕಾರದ ಒಂದ್ ರೀತಿ ಸೇವಾವಧಿಯಲ್ಲೇ ಸಾಕಷ್ಟು ವಿಭಿನ್ನ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ರು. ಒಂದ್ ರೀತಿ ಕಸಾಪ ಇರ್ಬೋದು, ವಿವಿಧ ಒಂದ್ ರೀತಿ ಏನಾದ್ರು ಈ ನಾಡಿನ ಜಲವಂತ ಸಮಸ್ಯೆಗಳಿರ್ಬೋದು, ಹಲವಾರು ಧ್ವನಿ ಇಟ್ಟಿದ್ರು. ವಿಶೇಷವಾಗಿ ಗಡಿ ಅಂತಕ್ಕಂಥದ್ದು ನಿಮ್ಮ ತಾಲೂಕು. ಗಡಿ ಅಂದ್ರೆ ನಿಮ್ಮ ಹುಟ್ಟು ತಾಲೂಕು ಮಧುಗಿರಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಧುಗಿರಿ ತಾಲೂಕಿನಲ್ಲಿ ಮುಖ್ಯವಾಗಿ ಆ ಕಡೆ ಭಾಗದಲ್ಲಿ ಗಡಿ ಪ್ರದೇಶಗಳಲ್ಲಿ ಏನೇನ್ ಸಮಸ್ಯೆಗಳಿದಾವೆ ನಿಮ್ ಪ್ರಕಾರ? ಈಗ ಮೊದಲು ನಾನು 1982ರಲ್ಲಿ ಉಪನ್ಯಾಸಕರಾಗಿ ರಾಯಚೂರು ಜಿಲ್ಲೆಗೆ ಹೋದೆ. ಅಲ್ಲಿ 5 ಭಾಷೆಗಳ ತರಗತಿಗಳು ನಡೀತಿದ್ವು ರಾಯಚೂರಿನಲ್ಲಿ. ರಾಯಚೂರು, ಬಳ್ಳಾರಿ, ನಮ್ಮ ಚಿತ್ರದುರ್ಗ, ಈ ಕಡೆ ಕೋಲಾರ, ಈ ಗಡಿ ಪ್ರಾಂತ್ಯಗಳನ್ನ ನೋಡಿದಾಗ ತೆಲುಗುಮಯವಾದಂತ ಪ್ರದೇಶಗಳವು. ಅಲ್ಲಿ ಮಕ್ಕಳು ಸಹ ತೆಲುಗಿನ ಮಾತಾಡ್ತಿದ್ರು, ಶಿಕ್ಷಕರು ಸಹ ತೆಲುಗಿನ ಮಾತಾಡಿದ್ರು. ರಾಯಚೂರಿನಲ್ಲಿ 5 ಮೀಡಿಯಂ ಕಾ ಹೆಡ್ ಮಾಸ್ಟರ್ ಅಂದ್ರೆ ಅಥವಾ ಒಂದು AC ಲೆವೆಲ್ ಅಭ್ಯರ್ಥಿ ಅನ್ನಂಗಿದ್ರು. ಅಲ್ಲಿ ಭಾಷೆ ನಮ್ಮದೇನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಆ ಕಡೆ ತೆಲುಗುಮಯವಾಗಿದೆ, ಒಂದು ಕಡೆ ಮರಾಠಿಮಯವಾಗಿದೆ, ಇನ್ನೊಂದು ಕಡೆ ತಮಿಳುಮಯವಾಗಿದೆ, ಮಧ್ಯ ಒಂದಿಷ್ಟು ಕನ್ನಡ ಉಳ್ಕೊಂಡಿದೆ. ನಮ್ಮ ಏನು ಮೂಲತಃ ಕನ್ನಡಿಗರ ಪ್ರದೇಶಗಳು ಅಂದ್ರೆ ಕೆಲವೇ ಪ್ರದೇಶಗಳು ಸಿಗ್ತವೆ. ಆ ಕಡೆ ತಮಿಳಿನ ಪ್ರದೇಶ ಪ್ರಭಾವದಲ್ಲಿ ಕೆಲವಿದಾವೆ, ಕೆಲವು ಮರಾಠಿ ಪ್ರಭಾವದಲ್ಲಿದ್ದಾವೆ, ಕೆಲವು ತಮಿಳು ಪ್ರಭಾವದಲ್ಲಿವೆ, ಕೆಲವು ಪ್ರಭಾವದಲ್ಲಿದ್ದಾವೆ. ಇಲ್ಲಿ ನಾನು ಮಾಡಿದೆಲ್ಲ ಗಡಿ ಪ್ರದೇಶಗಳಲ್ಲೇನೆ ಬಹುತೇಕ ಕೆಲಸ ಮಾಡಿದ್ದು. ನಾನು ಗಡಿ ಪ್ರದೇಶ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಬೀದರ್, ಬಸವ ಕಲ್ಯಾಣದಲ್ಲಿ ಕೆಲಸ ಮಾಡಿದೆ. ಆಗ್ಲೇ ಬಸವ ಕಲ್ಯಾಣದಲ್ಲಿದ್ದಾಗಲೇ ದೇವನೂರು ಮಹಾದೇವ ಅಂತಿದ್ದಾರೆ, ಒಬ್ಬ ಸ್ಕಾಲರ್, ಚಿಂತಕ, ದಲಿತ ಚಳುವಳಿಯ ಪಿತಾಮಹ ಅಂದ್ರೂ ಏನ್ ತಪ್ಪೇನು ಆಗಲ್ಲ. ಅವ್ರ ಜೊತೆ ಸೇರ್ಕೊಂಡು ಬೀದರ್ ಕಿರಣ ಅಂತ ಹೇಳ್ಬಿಟ್ಟು
ಒಂದು ಟೆಕ್ಸ್ಟ್ ಬುಕ್ ಅನ್ನ ಬರೆದ್ವಿ. ನಾನು ಆ ಪಠ್ಯಪುಸ್ತಕದ ಸದಸ್ಯ. ಇದು ಬಸವ ಕಲ್ಯಾಣದ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿದ್ದಾಗ ಬರೆದಂತ ಕೃತಿ. ಅದು ಸಾಕ್ಷರತಾ ಆಂದೋಲನದಲ್ಲಿ ಒಂದು ಪಠ್ಯಪುಸ್ತಕವಾಗಿ ಕೆಲಸ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ಅಲ್ಲಿ ನೋಡಿದಾಗ ನಾವು ತೆಲುಗಿನಲ್ಲಿ ಪಾಠ ಮಾಡಬೇಕಾಗಿತ್ತು, ಕನ್ನಡದಲ್ಲಿ ಪಾಠ ಮಾಡಬೇಕಾಗಿತ್ತು, ಇಂಗ್ಲಿಷ್ನಲ್ಲಿ ಪಾಠ ಮಾಡಬೇಕಾಗಿತ್ತು, ಹಿಂದಿಯಲ್ಲಿ ಹಿಂದಿ ಮೀಡಿಯಂ ಇತ್ತು, ತೆಲುಗು ಮೀಡಿಯಂ ಇತ್ತು, ಉರ್ದು ಮೀಡಿಯಂ ಇತ್ತು. 5 ಭಾಷೆಗಳು ಅಲ್ಲಿ ಪ್ರಭಾವಿತವಾಗಿದ್ವು. ಇಲ್ಲಿ ಬಸವ ಕಲ್ಯಾಣದಲ್ಲಿ ನಾನು 91-92ರಲ್ಲಿ ಬಸವ ಕಲ್ಯಾಣದ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೆ. ಸೊ ಅಲ್ಲಿಂದ ಅದು ವರ್ಗಾವಣೆಯಾಗಿ ನಾನು ತುಮಕೂರು ಜಿಲ್ಲೆಗೆ ಬಂದೆ. ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗದಲ್ಲಿ ಕೆಲಸ ಮಾಡಿದೆ. ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. ಬಸವ ಕಲ್ಯಾಣದಲ್ಲಿ ಕೆಲಸ ಮಾಡಿದೆ. ನಂತರ ಸೀದಾ ಗಡಿ ತಾಲೂಕಿನ ಮತ್ತೆ ಮಧುಗಿರಿ ತಾಲೂಕಿಗೆ ವರ್ಗಾವಣೆಯಾಗಿ ಬಂದೆ. ಅಲ್ಲಿ ಕೋಡ್ಲಾಪುರದಲ್ಲಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಅದು ಆಂಧ್ರಕ್ಕೆ ಒಂದು 6-7 ಕಿಲೋಮೀಟರ್ ದೂರದಲ್ಲಿದೆ ಅಂತ ಪ್ರದೇಶ. ಅದೊಂದು ಅಲ್ಲಿ ಏನು ತೆಲುಗು ಇತಿಹಾಸ ಏನು ಇರ್ಲಿಲ್ಲ ಅಲ್ಲಿ. ಆದ್ರೆ ಅಲ್ಲಿಂದ ನಾನು ಗಡಿಗೆ ಹೋದೆ. ಎಲ್ಲಿಗೆ? ನಮ್ಮ ಇಟಕದಿಬ್ಬನಹಳ್ಳಿಯಲ್ಲಿ. ಆ ಇಟಕದಿಬ್ಬನಹಳ್ಳಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಅಲ್ಲಿ 4-5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಿದೆ. ಗಡಿಗಳಲ್ಲಿ ಕನ್ನಡ ಸಂಘಗಳನ್ನ ಕಟ್ಟಿದೆ. ಮಯೂರ ಕನ್ನಡ ಸಂಘಗಳನ್ನ ಕಟ್ಟಿದೆ. ಹೊಯ್ಸಳ ವೇದಿಕೆಗಳನ್ನ ನಿರ್ಮಾಣ ಮಾಡಿದೆ. ಅದೇ ಕೊಡುಗೆ ಇಟಕದಿಬ್ಬನಹಳ್ಳಿಯಲ್ಲಿ ಪ್ರೊಫೆಸರ್ ನಜೀರ್ ಅಹಮದ್ ಅಂತ ಒಬ್ಬ ಸ್ಕಾಲರ್ ಒಬ್ಬ ವಿದ್ವಾಂಸನನ್ನ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿ 2 ದಿನಗಳ ಕಾಲ ವೈಭವಿತವಾದಂತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಗಂಗನಮಯ್ಯನವರು ಶಾಸಕರಾಗಿದ್ದಾಗ ಕೆಲಸ ಕಾರ್ಯ ಮಾಡಿದೆ. ಮತ್ತೆ ಅದೇ ತಾಲೂಕಿನಲ್ಲೇನೆ ಉಪನ್ಯಾಸಕರ ಸಂಘದ ಅಧ್ಯಕ್ಷನಾದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದೆ. ಅನೇಕ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿದ್ದೆ. ಯಾರು ಅಂದ್ರೆ ನಮ್ಮ ಚಲನಚಿತ್ರ ನಟ ಇದಾರಲ್ಲ, ಅವರ ಹೆಸರನ್ನು ಮರ್ತದೆ, ಅಲ್ಲ ಹಾಸ್ಯ ನಟ ಇದ್ರಲ್ಲ, ಅವರ ಅಧಿಕಾರಾವಧಿಯಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರ ಕಾಲದಲ್ಲಿ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಕೆಲಸ ಮಾಡಿದೆ. ಗಡಿಗಳಲ್ಲಿ ಇರುವಂತಹ ಪರಿಸ್ಥಿತಿಗಳನ್ನ ಅವ್ರಿಗೆ ವಿಚಾರ ವಿನಿಮಯ ಮಾಡ್ಕೊಂತಿದ್ವಿ. ಗಡಿನಾಡಿನಲ್ಲಿ ಕನ್ನಡವನ್ನು ಕಟ್ಟುವುದಕ್ಕೆ ಅನೇಕ ಸಂಘ ಸಂಸ್ಥೆಗಳನ್ನು ನಾನು ಹುಟ್ಟಾಕಿದ್ದು ನಿಜ. ಅವುಗಳಿಗೆ ಪೋಷಕನಾಗಿ ನಿಂತ್ಕೊಂಡೆ, ಬೆಂಬಲವಾಗಿ ನಿಂತ್ಕೊಂಡೆ. ಅವುಗಳ ಸಹಾಯದಿಂದಲೇ ಒಂದು ಗಡಿನಾಡಿನಲ್ಲಿ 2 ದಿನಗಳ ಕಾಲ ಒಬ್ಬ ಪ್ರೊಫೆಸರ್ ನಜೀರ್ ಅಹಮದ್ ಎಂಬ ಮುಸ್ಲಿಂ ವ್ಯಕ್ತಿಯನ್ನ ಬೇಡ ಅಂತ ವಿರೋಧಗಳು ಬಂದು, ಬಹಳಷ್ಟು ವಿರೋಧಗಳು ಬಂದು, ಇನ್ಯಾರು ಇರ್ಲಿಲ್ವೇ, ಹಿಂದೂಗಳು ಇರ್ಲಿಲ್ವೇ ಅನ್ನೋ ವಿಚಾರವನ್ನು ಮುಂದಿಟ್ರು. ಅಲ್ಲಿ ಅವರು ಒಬ್ಬ ಮುಸ್ಲಿಮನಾಗಿದ್ಕೊಂಡು ಸಹ ಕುರಾನ್ ಅನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ರು. ಕಡಲ ಸೇಡು ಎಂಬ ಕೃತಿಯನ್ನು ಬರೆದಿದ್ರು. ಅಲ್ಲಿ ಮುಸ್ಲಿಮ, ಹಿಂದೂ, ಜೈನ, ಕ್ರೈಸ್ತ, ಪಾರ್ಸಿ ಅದು ನಮಗೆ ಮುಖ್ಯ ಅಲ್ಲ, ಅವರ ಸಾಧನೆ ಮುಖ್ಯ. ಆ ಸಾಧನೆಯನ್ನು ಗುರುತಿಸಿ ನಾನು ಪರಿಷತ್ತಿನ ಅಧ್ಯಕ್ಷನಾಗಿ ಒಂದು ಜಾತ್ಯತೀತ ಮನೋಭಾವದ ದೃಷ್ಟಿಯಿಂದ ಆ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಮತ್ತೆ ಮಿಡಿಗೇಸಿಗೆ ಹೋದ್ವಿ. ಅಲ್ಲಿಯೂ ಸಹ ಒಂದು ಗಡಿನಾಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ 2 ದಿನಗಳ ಕಾಲ. ಗುಡ್ಡರಾಯರನ್ನ ಅಲ್ಲಿ ಬ್ರಾಹ್ಮಣ ಅವರನ್ನ ಸಮ್ಮೇಳನದ ಅಧ್ಯಕ್ಷರಾಗಿ ನಾವು ಕಾರ್ಯವನ್ನ ಮಾಡಿದ್ವಿ. ನಂತರ ಅದೇ ನನ್ನ ಅವಧಿಯಲ್ಲಿನೇ ಮಧುಗಿರಿಯಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಪ್ರೊಫೆಸರ್ ಸಿದ್ದಲಿಂಗಯ್ಯನವ್ರನ್ನ ನಾವು ಸಮ್ಮೇಳನದ ಅಧ್ಯಕ್ಷರಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಸಂಘಟಿಸಿದೆ. ಸರಿಸುಮಾರು 5-6 ಸಾವಿರ ಜನಗಳ ಪ್ರತಿನಿಧಿಗಳ ಒಂದು ದೊಡ್ಡ ಸಮೂಹವನ್ನ ಕಲೆ ಹಾಕಿ ಆ ಗಡಿನಲ್ಲಿ ಕನ್ನಡವನ್ನ ಕಟ್ಟುವ ಕೆಲಸವನ್ನ ನಾನಂತೂ ಪ್ರಾಮಾಣಿಕವಾಗಿ ಮಾಡಿ ಬಂದೆ. ತದನಂತರ ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದೆ. ನಮ್ಮ ಪ್ರಾಚಾರ್ಯರ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದೆ. ರಾಯಚೂರು ಜಿಲ್ಲೆಯ ಉಪನ್ಯಾಸಕರ ಸಂಘದ ಅಧ್ಯಕ್ಷನಾಗಿದ್ದೆ. ಆಗ ಲೋಕಲ್ ಕ್ಲೈಂಟ್ಸ್ ಪರವಾಗಿ ಕೋರ್ಟ್ಗೆ ಕೇಸ್ ಹಾಕಿ ಗೆದ್ದು ಸುಮಾರು 10,000-15 ಸಾವಿರ ಜನ ಉಪನ್ಯಾಸಕರು ಕಾಯಂ ಆಗೋದಕ್ಕೆ ನಾನು ಒಬ್ಬ ಕಾರಣಕರ್ತ ಅಂದ್ರೆ ಬಹುಶಃ ತಪ್ಪಾಗಲಾರದು. ಈಗ ಮರಿಬಸಪ್ಪನವರು ಅಂದ್ರೆ ಮೂಲತಃ ಇತಿಹಾಸ ಪ್ರಾಚಾರ್ಯರು. ಸಾಕಷ್ಟು ಒಂದ್ ರೀತಿ ದೇಶದಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತ ಸಾಕಷ್ಟು ಒಂದ್ ರೀತಿ ದೇವಾಲಯಗಳು ಮತ್ತೆ ಸ್ಮಾರಕಗಳು ಅಭಿವೃದ್ಧಿ ಆಗಿದ್ದಾವೆ, ಸ್ವಲ್ಪ ಪ್ರಶಸ್ತಿಗಿದ್ದಾವೆ. ಆದರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಸ್ಮಾರಕಗಳು ಇವತ್ತು ಸಹ ಶಿಥಿಲ ಆಗಿದ್ದಾವೆ.
ನಿಧಿಗಳ್ಳರ ಆಸೆಗೆ ತುತ್ತಾಗಿದ್ದಾವೆ, ಮತ್ತೆ ಸ್ಮಾರಕಗಳು ನಶಿಸಿ ಹೋಗ್ತವೆ. ಇಂತಹ ಸಂದರ್ಭದಲ್ಲಿ ತಾವು ಇತಿಹಾಸ ತಜ್ಞರು ಯಾಕೆ ಒಂದ್ ರೀತಿ ಪ್ರಾಚ್ಯವಸ್ತು ಇಲಾಖೆ, ಪುರಾತತ್ವ ಇಲಾಖೆ ಆ ಒಂದು ತಳಮಟ್ಟದ ಪ್ರತಿಯೊಂದು ಗ್ರಾಮೀಣ ಮಟ್ಟದ ಇತಿಹಾಸದ ಗತವೈಭವನ ಹೇಳ್ತಕ್ಕಂತ ಸ್ಮಾರಕಗಳ ರಕ್ಷಣೆಗಳನ್ನು ಮಾಡೋದಕ್ಕೆ ಯಾಕೆ ವಿಫಲ ಆಗಿದೆ? ಬಹುಶಃ ವ್ಯವಸ್ಥೆಯಲ್ಲಿನ ಲೋಪಗಳಿರ್ಬೋದು, ಅನುದಾನದ ಕೊರತೆ ಇರ್ಬೋದು, ಅಥವಾ ಮಾಡಬೇಕು ಎಂಬ ಛಲವುಳ್ಳ ಅಧಿಕಾರಿಗಳ ಬೌದ್ಧಿಕ ಕೊರತೆ ಇರ್ಬೋದು. ಈಗ ಉದಾಹರಣೆಗೆ AC ಉಮಾ ಮಹಾದೇವನ್ ಅಂತ ಇದ್ರು ಮಧುಗಿರಿ ತಾಲೂಕಿನಲ್ಲಿ. ಅವರು ಈಗ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಭೂಗತದಲ್ಲಿ ಭೂಮಿಯಲ್ಲಿ ಒಳಗಡೆ ಹುದುಗಿ ಹೋದ ಅನೇಕ ಕಲ್ಯಾಣಿಗಳನ್ನ ಹೊರಗಡೆ ತಂದ್ರು. ಎಲ್ಲಿ? ಮಧುಗಿರಿ ಹೆಡ್ ಕ್ವಾರ್ಟರ್ ನಲ್ಲಿ. ಓಕೆ, ಹೆಡ್ ಕ್ವಾರ್ಟರ್ ನಲ್ಲಿ. ಅದ್ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಓಕೆ. ಅವ್ರಿಗೆ ಕನ್ನಡ ಅಷ್ಟಾಗಿ ಸ್ಪಷ್ಟವಾಗಿ ಮಾತಾಡಕ್ ಬರ್ತಿಲ್ಲ. ಮಾತಾಡೋದು ಮತ್ತು ಸಂಭಾಷಣೆಯನ್ನ ಕಲಿಸಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು, ಅಸಿಸ್ಟೆಂಟ್ ಕಮಿಷನರ್ ಮನೆ. ಆಗ ಅವ್ರಿಗೆ ಗಮನಕ್ಕೆ ತಂದ್ವಿ, ಈ ರೀತಿ ಇತಿಹಾಸದ ಕಾಲಗರ್ಭದಲ್ಲಿ ಹುದುಗಿ ಹೋದಂತ ಅನೇಕ ಐತಿಹಾಸಿಕ ಸ್ಮಾರಕಗಳು ಭೂಮಿಯಲ್ಲಿ ಅಡಗಿದಾವೆ. ಅವನ್ನು ತೆಗೆಯುವ ಕಾರ್ಯ ನೀವು ಕೈಗೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಜಾಪ್ರಗತಿಯಲ್ಲಿ ಒಂದು ಲೇಖನವನ್ನು ಬಾರದೆ, ಕಲ್ಯಾಣಿಗಳ ಕರ್ಮ ಕಥೆ ಅಂತ. ಅದು ಬಿತ್ತರ ಆಯ್ತು. ನಮ್ಮ ಪ್ರಜಾಪ್ರಗತಿ ನಾಗಣ್ಣವರು ಬಹುಶಃ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರು ಒಬ್ರು ಕಾರಣಕರ್ತರು. ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಮಧುಗಿರಿ ಇತಿಹಾಸ ಬೆಳಕಿಗೆ ಬರೋದಕ್ಕೂ ನಮ್ಮ ನಾಗಣ್ಣವರೇ ಕಾರಣ. ಯಾಕೆಂದ್ರೆ ಅವ್ರ ಪತ್ರಿಕೆಗಳಲ್ಲಿ ವೈಡ್ ಪ್ರಚಾರ ನೀಡಿದ್ರು, ಪಬ್ಲಿಸಿಟಿ ಕೊಟ್ರು, ಪ್ರೋತ್ಸಾಹ ಕೊಟ್ರು, ಬೆಂಬಲ ಕೊಟ್ರು. ಅದರಿಂದ ಅಲ್ಲಿ ಅರ್ಸಯ್ಯನ ಕಲ್ಯಾಣಿ, ಜನ್ನಯ್ಯನ ಕಲ್ಯಾಣಿ ಅಂತ ಇದಾವೆ. ಅವೆರಡು ಈಗ ಕಾಣ್ತವೆ. ಸುತ್ತಲೂ ಅಚ್ಚುಕಟ್ಟು ಮಾಡಿ ಎಲ್ಲವನ್ನು ಹೂಳೆತ್ಸಿ ಮುಚ್ಚಿ ಹೋಗಿದ್ದಂತ ಕಲ್ಯಾಣಿಗಳನ್ನ ಹೊರಗಡೆ ತೆಗೆದಂತ ಕೀರ್ತಿ AC ಉಮಾ ಮಹಾದೇವನ್ ಮತ್ತು ಅಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲಾರಂಗ ಇವುಗಳಿಗೆ ಸೇರ್ಬೇಕು. ಬಹುಶಃ ಅವರೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡ್ರು. ಆದ್ರೆ ನಾನು ಪರಿಷತ್ತಿನ ಅಧ್ಯಕ್ಷನಾಗಿ ಪೂರ್ಣ ಪ್ರಮಾಣವಾಗಿ ಹೋರಾಟ ಮಾಡಿ ಅನೇಕ ಸ್ಮಾರಕಗಳನ್ನು ಹೊರಗಡೆ ತಂದ್ವಿ. ಅಷ್ಟೇ ವಿರೋಧ ಕಟ್ಕೊಂಡ್ರಿ ಅವಾಗ? ವಿರೋಧ ಸಹಜ. ಅಧಿಕಾರ ಇತ್ತು, ಕೆಲಸ ಕಾರ್ಯ ಮಾಡ್ಬೇಕಾದಾಗ ನಮ್ಮ ಮುನ್ನುಗ್ಗುವಿಕೆಯನ್ನು ವಿರೋಧಿಸೋರು ಇರ್ತಾರೆ, ಅಥವಾ ನಮ್ಮ ನಿರ್ದಿಷ್ಟವಾದಂತಹ ಸ್ಪಷ್ಟ ನೇರ ನಿರ್ಧಾರಗಳು ವಿರೋಧ ಆಗ್ತವೆ. ಅದು ಸಹಜ ಅಲ್ಲ. ಇವಾಗೂ ಸಹ ಕೆಲವು ಹಂಗೆ ಇವಾಗೂ ಸಹ ಕಲ್ಯಾಣಿ ಮೇಲೆ ಏನೋ ಇದ್ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಗಳು ಮಾಡಿದ್ದಾರೆ, ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ನಿರ್ಮಾಣ ಮಾಡಿದಾವೆ ಅಂತ ಹೇಳ್ಬಿಟ್ಟು. ಹೌದು. ಮಧುಗಿರಿಯಲ್ಲಿ ಇದು ಸರ್ಕಲ್ ಇದೆಯಲ್ಲ, ಡೂಮ್ಲೇಡ್ ಸರ್ಕಲ್ ಅಂತ ಕೆಳಗಡೆಗೆ ಬರ್ತಾ ಅಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಐತಲ್ಲ, ಅದ್ರ ಈಗಲೂ ಸಿಗುತ್ತೆ, ಸಿಗುತ್ತೆ. ಆ ಕಲ್ಯಾಣಿ ಮೇಲೆ ಇದ್ ಮಾಡ್ಬಿಟ್ಟು ಆ ಒಂದು ಪೆಟ್ರೋಲ್ ಬ್ಯಾಂಕ್ ವಿಚಾರಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದು. ಅದ್ರ ಅವ್ರ ಪರವಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ. ಅವ್ರನ್ನ ಸಾಗರಕ್ಕೆ ವರ್ಗಾವಣೆ ಮಾಡಿದ್ರು. ಇವಾಗೂ ಸಹ ಹಂಗೆ ಇದೆ, ಈಗಲೂ ಇದಾವೆ. ಯಾಕೆ ಧ್ವನಿ ಎತ್ತಿಲ್ಲ ಯಾರು? ಧ್ವನಿ ಹೋರಾಟಗಾರರ ಕೊರತೆ ಇದೆ. ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಸಿಕ್ಕಿ ಅವರ ಕೈಗೊಂಬೆಗಳಾಗಿರ್ತಾರೆ. ತಮ್ಮ ಕೆಲಸಗಳ ಕಾರ್ಯಗಳ ಸ್ವಾರ್ಥಕ್ಕಾಗಿ ಐತಿಹಾಸಿಕ ಸ್ಮಾರಕಗಳನ್ನ ಬಲಿ ಕೊಡಕ್ಕೆ ಏನಂತೆ? ಅಷ್ಟೊಂದು ಪ್ರಭಾವಿನವರು ಪ್ರಭಾವಿ ಇರ್ತಾರೆ ಅಲ್ಲ, ಟ್ರಾನ್ಸ್ಫರ್ ಮಾಡಿಸೋದು ಬಿಟ್ರು ಮಾಡೋ ಅಧಿಕಾರ ಎಲ್ಲರಿಗೂ ಇರ್ತೈತೆ, ಮಾಡಿಸ್ತಾರೆ. ಹೌದು, ಅವಾಗಿದ್ದೇ ಹಾಗೆ. ಒಟ್ಟಾರೆ ಈ ರೀತಿ ಸಾಕಷ್ಟು ಇತಿಹಾಸ ಒಂದ್ ರೀತಿ ಸ್ಮಾರಕಗಳು ಇದಾವೆ, ಭೂಗತವಾಗಿವೆ. ಮಿಡಿಗೇಸಿಯ ಪಕ್ಕದಲ್ಲಿ ಒಂದು ದಂಡಿ ದಿಬ್ಬ ಅಂತ ಇದೆ, ಅಲ್ಲಿ ಬೆಟ್ಟದಲ್ಲಿ ಮುದುಗಿ ಹೋಗಿದ್ದಾವೆ. ಅವುಗಳನ್ನ ಸಂಶೋಧನೆ ಮಾಡಕ್ಕೆ ಯಾರು ರೆಡಿ ಇಲ್ಲ. ಒಂದು ಕಾಲದಲ್ಲಿ ಹೈದರಾಲಿ ಅಲ್ಲಿ ಹಾಳಾಗಿದ್ದವನು ಮುಂದೆ ಮೈಸೂರಿನ ಅರಸನಾಗಿ ಮೆರೀತಾನೆ. ಆ ವ್ಯಕ್ತಿ ಶಿರದಿಂದ ಮಧುಗಿರಿಗೆ ಬಂದು ಮಲ್ಲರಾಜನ ಮನೆಯಲ್ಲಿದ್ದ. ಅಲ್ಲಿ ಐತಿಹಾಸಿಕ ವಿಚಾರಗಳಿವೆ, ಕೃತಿಗಳಲ್ಲಿದ್ದಾವೆ. ಚಾಮರಾಜೇಂದ್ರ ಒಡೆಯರ ವಂಶಾವಳಿ ರತ್ನಾಕರ ಪುಟ ಸಂಖ್ಯೆ 111ರಲ್ಲಿ ಇದು ದಾಖಲಾಗಿದೆ, ಅರಮನೆಯ ದಾಖಲೆಗಳಲ್ಲಿದೆ. ಅಂತ ವ್ಯಕ್ತಿ ಹುಟ್ಟಿ ಬೆಳೆದಂತ ಪ್ರದೇಶ ಅದು. ಅದೇ ಒಂದು ಭೋಗ್ಯದ ಭೂಮಿಯನ್ನಾಗಿ ನಮ್ಮ ಟಿಪ್ಪು ಸುಲ್ತಾನ ಮಾಡ್ಕಂತಾನೆ. ಟಿಪ್ಪು ಸುಲ್ತಾನ ಯಾವ ಭೂಮಿಯಲ್ಲಿ, ಯಾವ ಪುಣ್ಯ ಭೂಮಿಯಲ್ಲಿ, ಮಧುಗಿರಿಯಲ್ಲಿ ಮಲ್ಲರಾಜೇಂದ್ರ ಮನೆಯಲ್ಲಿದ್ದಂತ ಹೈದರಾಲಿ, ಮುಂದೆ ಆತ ಮೈಸೂರಿನ ದಳವಾಯಿಯಾಗಿ ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಒಂದು ಪ್ರಮುಖ ಉದ್ದೇಶ ಸೇರ್ಕೊಂತಾನೆ. ಅಲ್ಲೇನೆ ಟಿಪ್ಪು ಸುಲ್ತಾನು ತನ್ನ ಪ್ರಾಬಲ್ಯಕ್ಕೆ ಬಂದು ತಂದೆಯ ನಂತರ ಮತ್ತೆ ಅದೇ ಮಧುಗಿರಿಯ ಮೇಲೆ ದಾಳಿ ಮಾಡ್ತಾರೆ. ಈ ಐತಿಹಾಸಿಕವಾಗಿ ಬಹಳ ಮಹತ್ವವನ್ನ ಪಡೆದಂತ ಐತಿಹಾಸಿಕ ನಗರ ಮಧುಗಿರಿ. ಅದು ಐತಿಹಾಸಿಕವಾಗಿ ಬೆಳೆಯಲೇ ಇಲ್ಲ. ಸಾಕಷ್ಟು ಸ್ಮಾರಕ ಇವಾಗ ಭೂಗತ ಆಗಿದ್ದಾವೆ, ಮುಚ್ಚೋಗಿದ್ದಾವೆ. ಅದು ಭೂಮಿಯಲ್ಲಿ ತನ್ನ ಇತಿಹಾಸದ ಸಂಶೋಧಕರು ಏನ್ ಮಾಡ್ತಾವ್ರೆ?
ಇತಿಹಾಸ ಸಂಶೋಧಕರು ಪಾಪ, ಈಗ ನಾನು ಸಂಶೋಧನೆ ಓಕೆ ಮಾಡ್ಬೇಕು, ನಾನು ಕೋಲ್ಗುದ್ಲಿ ತಗೊಂಡು ಹೋಗಕ್ಕಾಗತ್ತಾ? ಓಕೆ ಅಥವಾ ಯಾವ್ದೋ ಒಂದು ಲೇಖನ ಬರೀಬಹುದು. ಹಾ ಲೇಖನ ಬರೆದ ತಕ್ಷಣ ಅದು ಮ್ಯಾಲೆ ಎದ್ದು ಬರುತ್ತಾ? ಓಕೆ ಅಲ್ಲಿನ ನಾಯಕತ್ವ, ಹಾ ಅಲ್ಲಿರೋವನ್ನ ಹೊರಗಡೆ ತೆಗೆದು ಹಾ ಸಾಂಸ್ಕೃತಿಕ ಐತಿಹಾಸಿಕ ವಿಚಾರಗಳನ್ನ ಪರಿಚಯ ಮಾಡುವಂತ ನಾಯಕತ್ವ ಬೇಕಲ್ಲಿ, ಓಕೆ ಅಲ್ವಾ? ನಾಯಕತ್ವ ಕೊರತೆ ಇದೆ, ಹಾ. ಬೌದ್ಧಿಕ ಕೊರತೆ ಇಲ್ಲ. ಬೌದ್ಧಿಕವಾಗಿ ಬೆಂಬಲಿಸುವಂತ ಜನ ಇದ್ದಾರೆ, ಹಾ. ಬೌದ್ಧಿಕವಾಗಿ ಮಾರ್ಗದರ್ಶನ ಮಾಡುವಂತ ಜನ ಇದ್ದಾರೆ. ಹಾ. ಆ ಮಾರ್ಗದರ್ಶಕರ ಅವಶ್ಯಕತೆ ಇಲ್ಲ. ಓಕೆ ಅವ್ರನ್ನ ಕಟ್ಕೊಂಡು ಅವ್ರಿಗೇನು ಆಗ್ಬೇಕಾಗುವುದಿಲ್ಲ, ಓಕೆ ಅಲ್ವರ? ಹಾ ಅದರಿಂದ ನಾವು ಏನ್ ಮಾಡ್ತೇವೆ, ಅಲ್ಲೇ ಭೂಗರ್ಭದಲ್ಲಿ ಉಳ್ಕೊಂಡಿದ್ದಾರೆ. ಮರಿಬಸಪ್ಪನವರು ಸರ್ಕಾರಿ ಸೇವೆ ಯಶಸ್ವಿ ಮುಗಿಸ್ಬಿಟ್ಟು ಎಲ್ಲ ಒಂದ್ ಕಡೆ ನಿವೃತ್ತಿ ಅಂಚಿನಲ್ಲಿ ಒಂದ್ ರೀತಿ ಅವ್ರಿಗೆ ಆಸೆ ಇರುತ್ತೆ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದ್ ರೀತಿ ರಾಜಕೀಯ ಪ್ರವೇಶ ಮಾಡ್ಬೇಕು, ಒಂದ್ ರೀತಿ ಏನಾದ್ರು ಒಂದ್ ಇದ್ ಮಾಡ್ಬೇಕು ಅಂತ ಇದಿರುತ್ತೆ. ಅವರು ಸಹ ಎಲ್ಲ ಒಂದ್ ಕಡೆ ನಿವೃತ್ತಿ ನಂತರ ಸಾಕಷ್ಟು ಒಂದ್ ರೀತಿ ರಾಜಕೀಯದ ಸೋಂಕು ಹಿಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ವಿವಿಧ ಪಕ್ಷಗಳಿಗೂ ಸಹ ಸ್ಟಡಿ ಮಾಡಿದ್ರು ಅವರು, ನಾಯಕರುಗಳನ್ನ, ಆ ಪಕ್ಷದ ಸಿದ್ಧಾಂತಗಳನ್ನ. ಆದರೆ ಯಾಕೋ ರಾಜಕೀಯದ ಸೋಂಕು ಒಗ್ಲಿಲ್ವೇನೋ ಅನ್ಸುತ್ತೆ ಮರಿಬಸಪ್ಪನವ್ರಿಗೆ. ಈಗ ಮೂಲತಃ ನಾನು ರಾಜಕಾರಣದಿಂದ ಬಂದವನಲ್ಲ, ಒಂದು ಸಾಮಾಜಿಕ ಚಿಂತನೆಗಳಲ್ಲಿ ಬಂದಂತವನು. ಈ ಮೇಲು ಕೀಳುಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬಂದವನು. ಬರಹಗಳಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀನಿ, ನನ್ನ ಸ್ಪಷ್ಟವಾದ ನಿಲುವಿದೆ. ಆ ವಿಚಾರದಲ್ಲಿ ನಾನು ಹೆಚ್ಚಿಗೆ ಆಸಕ್ತಿ ತೋರಿಸ್ತಿದ್ದೆ. ಬರಹಗಳಲ್ಲಿ ವ್ಯಕ್ತ ಮಾಡ್ತಿದ್ದೆ, ಉಪನ್ಯಾಸಗಳಲ್ಲಿ, ಚಳುವಳಿಗಳಲ್ಲಿ. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಮಧುಗಿರಿ ತಾಲೂಕು ಒಂದೇ ತಾಲೂಕಿನಲ್ಲಿ 2 ಬಾರಿ ಇಡೀ ಕರ್ನಾಟಕವನ್ನ ಇಲ್ಲಿಂದ ಬೀದರ್ವರೆಗೂ ಸಹ 2 ವೀಲರ್ನಲ್ಲಿ ಸರ್ಕಾರಿ ನೌಕರರಾಗಿದ್ದುಕೊಂಡು 2 ಬಾರಿ ಇಡೀ ಕರ್ನಾಟಕವನ್ನ ಸುತ್ತಿ ನಾಡು, ನುಡಿ, ಭಾಷೆ ಮತ್ತು ಈ ಪ್ಲಾಸ್ಟಿಕ್ ನಿಂದ ಅನಾಹುತಗಳು ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಭಿತ್ತಿ ಪತ್ರಗಳನ್ನು ಇಟ್ಕೊಂಡು ನೌಕರಿಯಲ್ಲಿ ಇದ್ದುಕೊಂಡೇನೆ ಹೋರಾಟ ಮಾಡಿದವ್ರು ನಾವು. ಅದಕ್ಕೆ ಕೆಲಸ ಕಾರ್ಯ ಮಾಡಿದ್ವಿ. ಇಲ್ಲಿ ಹೋರಾಟಗಳಿಗೆ ಬೆಲೆ ಇಲ್ಲ, ಬಾಲ ಬಡಕರಿಗೆ ಬೆಲೆ ಇದೆ. ಅಲ್ಲ, ರಾಜಕೀಯ ಸೋಂಕು ನೋಡ್ಬಿಟ್ಟು ಬೇಡಪ್ಪ, ಯಾರ ರಾಜಕೀಯ ಸವಸ ಬೇಡ ಅಂತ ಸುಮ್ಮನೆ ಇದ್ದೀರಂತೆ. ರಾಜಕೀಯ ವಲಸು ನೀರಾಗಿದೆ, ಅದನ್ನ ಪ್ಯೂರಿಫೈ ಮಾಡಕ್ ಬಹಳ ಕಷ್ಟ ಆಗ್ತದೆ. ಆ ಯಾವ ಮಿಷನ್ ಬಂದರೂ ಸಹ ಆ ರಾಜಕೀಯವನ್ನ ಪ್ಯೂರಿಫೈ ಮಾಡಕ್ ಆಗ್ತಿಲ್ಲ. ಅಲ್ಲ, ಕದಡಿದ ನೀರಾಗಿದೆ, ಆ ಕದಡಿನ ನೀರನ್ನ ಕುಡಿಬೇಕಂತ ಅನಿವಾರ್ಯತೆ ಇದೆ. ಓಕೆ, ಯಾವ ರೀತಿ ಸಾಧ್ಯ ಸುಧಾರಣೆ? ಯಾವ ರೀತಿ ಈ ರೀತಿ ಆಗ್ಬಿಟ್ರೆ? ಯಾಕಪ್ಪ ಅಂದ್ರೆ ನೀವು ಚಿಂತಕರು, ಸಾಕಷ್ಟು ಶಿಷ್ಯೇಂದ್ರಗಳನ್ನ ಬೆಳೆಸಿದಿರಾ, ಒಂದು ಸಮಾಜಕ್ಕೆ ಮಾದರಿಯಾಗಿದ್ದೀರಾ. ಈ ರೀತಿ ಆದಾಗ ರಾಜಕೀಯ ಕಲುಷಿತನ ಶುದ್ಧ ಮಾಡೋದು ಯಾವಾಗ, ಯಾವ ರೀತಿ? ಮೊದಲು ನಮ್ಮಲ್ಲಿ ಜಾತೀಯತೆ ಹೋಗ್ಬೇಕು. ಈ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾದಂತಹ ಅಂಶ ಅಂದ್ರೆ ಜಾತೀಯತೆ. ಸ್ಕೂಲ್ಗೆ ಅಡ್ಮಿಷನ್ ಆಗ್ತಿದ್ದಂಗೆ ಜಾತಿಯನ್ನ ಸ್ಟಾರ್ಟ್ ಮಾಡ್ತೀವಿ. ಮರಣ ಪತ್ರ ಕೊಡ್ತಾರಲ್ಲ, ಅವಾಗ ಜಾತೀಯತೆ ಎಂಡ್ ಆಗ್ತೈತೆ. ಅವನ್ ಯಾರು ಅಂತ ಹೇಳ್ಬಿಟ್ಟು ಅವಾಗ ಎಂಡ್ ಆಗ್ತೈತೆ. ಸ್ಟಾರ್ಟಿಂಗ್ ಬೆಳೆಸೋರು ಯಾರು, ಕೇಳೋರು ಯಾರು? ಸರ್ಕಾರ ಅಂತಾನೆ. ಯಾತಕ್ಕ ಹೇಳ್ತೀರಿ ಜಾತಿನ? ಯಾತಕ್ಕ ಕೇಳ್ತೀರಿ ಜಾತಿನ? ಅದ ಅವಶ್ಯಕತೆ ಇದೆಯಾ? ಅದೇನ್ ಮಾಡ್ತೈತೆ? ಏನು ಮಾಡಲ್ಲ. ಜಾತಿಯನ್ನ ಹುಲುಸಾಗಿ ಬೆಳೆಸಿದ್ವಿ. ಇದ್ದಂತ 4 ವರ್ಗಗಳನ್ನ 106 ಜಾತಿಗಳಿದ್ವು. ಈಗ ಬಸವೇಶ್ವರ ಚಳುವಳಿಯ ಕಾಲದಲ್ಲಿ ಇದ್ದಂತ ಒಂದು 200-300 ಜಾತಿಗಳನ್ನ ಇದ್ವು ಅಷ್ಟೇನೆ. ಆದ್ರೆ ನಮ್ಮ ಪ್ರಜಾಪ್ರಭುತ್ವ ಅಧಿಕಾರಕ್ಕೆ ಬಂತು, ಸ್ವಾತಂತ್ರ್ಯ ಬಂತು. ಅಧಿಕಾರಕ್ಕೆ ಬಂದ ಮೇಲೆ ಅವನ್ನ 3000 ಜಾತಿಗಳಾಗಿ ಬೆಳೆಸಿದೀವಿ. ಇದೇ ನಮ್ಮ ಪ್ರಜಾಪ್ರಭುತ್ವ ಸಾಧನೆ. 300 ಜಾತಿಗಳನ್ನ 3000 ಮಾಡಿದ್ವಲ್ಲ, ಅದು ಪ್ರಜಾಪ್ರಭುತ್ವ ಸಾಧನೆ. ಮರಿಬಸಪ್ಪನವ್ರು ಅಂದ್ರೆ ಎಲ್ಲ ಒಂದ್ ಕಡೆ ಒಂದ್ ರೀತಿ ಹಳೆ ತಲೆಮಾರು. ಈಗಿನ ಒಂದ್ ರೀತಿ ಜನರೇಷನ್ ಕಂಪೇರ್ ಮಾಡಿದ್ರೆ ಸಾಕಷ್ಟು ಒಂದ್ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಕಷ್ಟು ನೋಡಿದ್ದಾರೆ, ಸಾಕಷ್ಟು ಒಂದ್ ರೀತಿ ಚುನಾವಣೆ ವ್ಯವಸ್ಥೆಗಳನ್ನ ನೋಡಿದ್ದಾರೆ, ಸಾಕಷ್ಟು ಪಕ್ಷಗಳನ್ನ ಸ್ಟಡಿ ಮಾಡಿದ್ದಾರೆ, ತುಂಬಾ ತಳಮಟ್ಟದಿಂದ ಗೊತ್ತು. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ದಕ್ಷಿಣ ಭಾರತ ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ಅವಶ್ಯಕತೆನೋ ಅಥವಾ ಪ್ರಾದೇಶಿಕ ಪಕ್ಷಗಳು ಅವಶ್ಯಕತೆನೋ? ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಐಕ್ಯತೆಗೆ ಯಾವತ್ತೂ ಮಾರಕವಾಗಿ ಇರ್ತವೆ. ಪೂರ್ವಕವಾಗಿರಲ್ಲ. ಯಾವುದೋ ಒಂದು ಭಾಷೆಯ ಹಿಡಿದ ತಳಹದಿಯಲ್ಲೋ ಅಥವಾ ದ್ರಾವಿಡ, ಆರ್ಯ ಅಂತ ಬಿಟ್ಟು ವರ್ಗಗಳ ತಳಹದಿಯಲ್ಲೋ ಕೇಂದ್ರಕ್ಕೆ ಅವು ಸವಾಲಾಗೇ ಇರ್ತವೆ. ಉದಾಹರಣೆ ನೋಡಿ, DMK
ತ್ರಿಭಾಷಾ ಸೂತ್ರವನ್ನು ಒಪ್ಪಲ್ಲ ಅವರು. ಕರ್ನಾಟಕ ಒಪ್ಪುತ್ತೆ, ತಮಿಳುನಾಡು ಒಪ್ಪಲ್ಲ, ಆಂಧ್ರ ಒಪ್ಪುತ್ತೆ, ತೆಲಂಗಾಣ ಒಪ್ಪಲ್ಲ. ಇನ್ನು ಈ ರೀತಿಯಾಗಿ ಪ್ರಾದೇಶಿಕ, ಈಗ ತೆಲಂಗಾಣದಲ್ಲಿ ರಾಷ್ಟ್ರೀಯ ಪಕ್ಷ ಇದೆ, ಅಲ್ಲಿ ಪ್ರಾದೇಶಿಕ ಪಕ್ಷ ಇದೆ. ಆಂಧ್ರದಲ್ಲಿ ತೆಲುಗು ದೇಶಮು ಒಂದು ಪ್ರಾದೇಶಿಕ ಪಕ್ಷ. ಅಣ್ಣಾ DMK ಬರುತ್ತೆ, ಇಲ್ಲ DMK ಬರುತ್ತೆ ತಮಿಳುನಾಡಿನಲ್ಲಿ. ಅವು ಪ್ರಾದೇಶಿಕತೆಯನ್ನ, ಭಾಷೆಯನ್ನ ಇಟ್ಕೊಂಡು ಹೋರಾಡ್ತವೆ, ರಾಷ್ಟ್ರೀಯ ದೃಷ್ಟಿಕೋನ ಇರಲ್ಲ. ಅಲ್ಲ, ರಾಷ್ಟ್ರೀಯ ಪಕ್ಷಗಳು ಸ್ವೀಕರಣೆ ಮಾಡಲ್ವಲ್ಲ ಆ ಕಡೆ ಜನ. ರಾಷ್ಟ್ರೀಯ ಭಾಷೆಗಳನ್ನ ಸ್ವೀಕಾರ ರಾಷ್ಟ್ರೀಯ ಪಕ್ಷಗಳನ್ನ ಸ್ವೀಕರಣೆ ಮಾಡಲ್ಲ ಜನ. ಅಡಲ್ಟ್ ಕಾರಣ ಅದೇ ಭಾಷಾ ದ್ವೇಷ ಮತ್ತು ಪ್ರಾಂತೀಯ ಮನೋಭಾವ ಹೆಚ್ಚಾಗಿ ಬೆಳಿತೈತೆ. ಯಾಕೆ? ಪ್ರಾದೇಶಿಕ ಪಕ್ಷಗಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನ ಇಲ್ಲ. ಇದೇ ರೀತಿಯ ಕಾಂಗ್ರೆಸ್ ಅವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಹೋರಾಡಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯನೇ ಸಿಕ್ತಿರ್ಲಿಲ್ಲ. ಪ್ರಾದೇಶಿಕ ಪಕ್ಷಗಳು ಎಲ್ಲಿದ್ದಾವೆ? ಕೆಲವೇ ಇದಾವೆ. ಇತ್ತೀಚೆಗೆ ಅವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯದ ಅಡಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಈಗಾಗಲೇ ಸ್ವರ್ಗಿದ್ದಾವೆ. ಇನ್ನು ಕ್ರಮೇಣ ಅವು ನಶಿಸಿ ಹೋಗ್ತವೆ, ಅವು ಉಳಿಯೋಲ್ಲ. ಕೊನೆಗೆ ರಾಷ್ಟ್ರೀಯ ಪಕ್ಷಗಳೇ ಉಳಿತವೆ. ಇಲ್ಲ ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಇನ್ನೊಂದು ಪಕ್ಷ ಉಟ್ಕೋಬಹುದು. ಇವೆರಡೇ ಅನಿವಾರ್ಯ ಅಲ್ಲ ದೇಶಕ್ಕೆ. ಇನ್ನೊಂದು ಪಕ್ಷ ಉಟ್ಕೋಬಹುದು, ರಾಷ್ಟ್ರೀಯ ಪಕ್ಷ ಉಟ್ಕೋಬಹುದು. ರಾಷ್ಟ್ರೀಯ ಪಕ್ಷ ಒಂದು ಪ್ರಾಬಲ್ಯ ಆಗಿರೋ ಅದು ಇಷ್ಟಕ್ಕೂ ಎರಡೇ ಪಕ್ಷಗಳಿದ್ರೆ ಬಹಳ ಒಳ್ಳೇದು. ಈಗೇನಾಗಿವೆ ಅಂದ್ರೆ ಅದು ಎಷ್ಟು ಪಕ್ಷಗಳು ಅಂತ ಲೆಕ್ಕಕ್ಕೆ ಸಿಗ್ತಾವೆ. ಚುನಾವಣಾ ಆಯೋಗನೇ ತಬ್ಬಿಬ್ಬಾಗ್ಬಿಡುತ್ತೆ, ಅಷ್ಟು ಪಕ್ಷಗಳಿದಾವೆ. ಏನು ಒಬ್ಬ ವ್ಯಕ್ತಿನೂ ಒಂದೊಂದು ಪಕ್ಷ, ವ್ಯಕ್ತಿ ಆಧಾರಿತ ಪಕ್ಷಗಳಾಗ್ಯಾವನ್ನ ದೇಶ, ರಾಷ್ಟ್ರೀಯತೆ, ಭದ್ರತೆ, ದೃಷ್ಟಿಕೋನ, ಆ ದೃಷ್ಟಿಯಲ್ಲಿ ಬಂದಂತ ಪಕ್ಷಗಳ ಕೊರತೆ ಜಾಸ್ತಿ ಇದೆ. ಆ ವಿಚಾರಕ್ಕೆ ನೋಡಿದ್ರೆ ಕಾಂಗ್ರೆಸ್ ಇವತ್ತು ಸ್ವಲ್ಪ ಕ್ಷೀಣಿಸಿರ್ಬೋದು, ಆದ್ರೆ ಮತ್ತೊಂದೇ ಪುಡಿದೇಳುವಂತಹ ಶಕ್ತಿ ಇದೆ. ಅದಕ್ಕೆ ಬೇಸ್ ವೋಟರ್ಸ್ ಇದ್ದಾರೆ ಅದಕ್ಕೆ. ಅದು ಒಂದು ರಾಷ್ಟ್ರೀಯ ಪಕ್ಷ. ಹಾಗೆ ಇವತ್ತು ಭಾರತೀಯ ಜನತಾ ಪಕ್ಷ, ಎರಡು ರಾಷ್ಟ್ರೀಯ ಪಕ್ಷ ಎರಡೇ ಇರೋದು. ಉಳಿದೋಗಿರ್ಬೋದು ಒಂದು ಯಾವ್ದೋ ಒಂದು ರಾಜ್ಯದಲ್ಲಿ ಇದ್ಕೊಂಡು ನಾವು ರಾಷ್ಟ್ರೀಯ ಪಕ್ಷ ಅನ್ಬೋದು. ಅರ್ಥ ಆಯ್ತಾ? ಈಗ ರಾಷ್ಟ್ರೀಯ ಜನತಾ ದಳ ಅಂತ ಈ ಕಡಿದ ತಕ್ಷಣ ರಾಷ್ಟ್ರದಲ್ಲೆಲ್ಲ ಇಲ್ಲ. ಅದು ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ಪಕ್ಷ ಅಲ್ವರಾ? ಹಾಗೆ ರಾಷ್ಟ್ರೀಯ ಪಕ್ಷಗಳಿಗೆ, ಕೇಂದ್ರಕ್ಕೆ ಯಾವತ್ತು ಪ್ರಾದೇಶಿಕ ಪಕ್ಷಗಳು ಅಪಾಯಕಾರಿನೇ. ತಮ್ಮ ನಿಲುವು, ತಮ್ಮ ಕುಟುಂಬದ ನಿಲುವು, ತಮ್ಮ ಪ್ರತಿಷ್ಠೆಗಾಗಿ ತಗೊಂತಾರೆ ಅವರು ದೇಶದ ದೃಷ್ಟಿಕೋನವನ್ನ ನೋಡಲ್ಲ ಅವು. ಅದಕ್ಕೆ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆನೇ ಇಲ್ಲ. ಯಾವ್ದಾದ್ರು ಇಲ್ಲ ಶ್ರಮ ಆಧಾರಿತವಾದ ಕಮ್ಯುನಿಸ್ಟ್ ಅಥವಾ ಒಂದು ಕನ್ಸರ್ವೇಟಿವ್ ಪಕ್ಷ ಅಥವಾ ಲೇಬರ್ ಪಕ್ಷ ಈ ರೀತಿ ಇದ್ವಲ್ಲ ವಿದೇಶಗಳಲ್ಲಿ. ಹಾಗೆ ಯಾವ್ದಾದ್ರು ಒಂದು ಸಿದ್ಧಾಂತಗಳ ಮೇಲೆ ಆಧಾರಿತವಾದಂತ ಎರಡು ಪಕ್ಷಗಳು ಅವಶ್ಯಕತೆ ಇದೆಯೇನ ಈ ನಾಯಿ ಕೊಡೆಗಳಂತೆ ಹುಟ್ಕೊಂತವಲ್ಲ ಅಂತ ಪಕ್ಷಗಳು ಹುಡ್ತವೆ, ಬೇಗ ಸಾತೋತವೆ. ಚುನಾವಣಾ ವ್ಯವಸ್ಥೆ ಸಾಕಷ್ಟು ಬದಲಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚಿಂತಕರು ಮೊದಲಿಂದ ಧ್ವನಿ ಎತ್ತವ್ರೆ. ಯಾಕಪ್ಪ ಅಂತಂದ್ರೆ ಚುನಾವಣಾ ವ್ಯವಸ್ಥೆಯಲ್ಲಿ ಎಲ್ಲೊಂದ್ ಕಡೆ ಒಂದ್ ರೀತಿ ಜಾತಿ ವ್ಯವಸ್ಥೆ ಮತ್ತೆ ಒಂದ್ ಕಡೆ ವಂಶ ಪಾರಂಪರ್ಯ ವ್ಯವಸ್ಥೆ ಸಾಕಷ್ಟು ಜಾಸ್ತಿ ಆಗಿದೆ ಚುನಾವಣಾ ವ್ಯವಸ್ಥೆಯಲ್ಲಿ. ಅದನ್ನ ಹೋಗ್ಬೇಕು. ಒಬ್ಬ ಒಂದ್ ರೀತಿ ಜನಪ್ರತಿನಿಧಿ ಏನು ಅಮೆರಿಕ ಪದ್ಧತಿಯಲ್ಲಿ ಇದೇ ರೀತಿ 2 ಸಲ ಮಾತ್ರ ಸ್ಪರ್ಧೆ ಮಾಡ್ಬೇಕು, ತದನಂತರ ಬೇರೆ ಬಿಟ್ಕೊಡ್ಬೇಕು ಅಂತ. ಅದು ನಮ್ಮ ದೇಶದಲ್ಲಿ ಏನಾದ್ರು ಜಾರಿಗೆ ಬರಕ್ ಸಾಧ್ಯನಾ? ಇಲ್ಲಿ ಮೂಲಭೂತವಾದ ಪ್ರಶ್ನೆ ಇದೆ. ರಾಜಕಾರಣಿ ಭ್ರಷ್ಟನೋ ಮತದಾರ ಭ್ರಷ್ಟನೋ? ಇದೊಂದು ಯಕ್ಷ ಪ್ರಶ್ನೆ. ಇಟ್ ಇಸ್ ಎ ಬಿಗ್ ಕ್ವಶನ್. ಇಟ್ ಇಸ್ ಅನ್ಸಾಲ್ವ್ಡ್ ಪ್ರಶ್ನೆ, ಅನ್ಸಾಲ್ವ್ಡ್ ಕ್ವಶನ್. ನೋಬಡಿ ಕ್ಯಾನ್ ಆನ್ಸರ್ ದಿಸ್. ಮತದಾರನ ಭ್ರಷ್ಟ ಅಲ್ಲ ಅನ್ಬೇಕಾದ್ರೆ ಮತದಾರನ ಭ್ರಷ್ಟ ಮಾಡೋನು ರಾಜಕಾರಣಿ. ರಾಜಕಾರಣಿಯಿಂದ ಹಣ ಪಡೆದು ರಾಜಕಾರಣಿನ ಭ್ರಷ್ಟ ಮಾಡೋನು ಮತದಾರ. ಇಬ್ಬರೂ ಭ್ರಷ್ಟರಾದಾಗ ಪ್ರಜಾಪ್ರಭುತ್ವ ತನ್ನಷ್ಟಕ್ಕೆ ತಾನೇ ಅವನತಿ ಹೊಂದುತ್ತೆ. ಟುಡೇ ಆರ್ ಟುಮಾರೋ ಇಟ್ಸ್ ಗೋಯಿಂಗ್ ಟು ಡೆಸ್ಟ್ರಾಯ್, ನೋ ಡೌಟ್. ಇಲ್ಲಿ ಚುನಾವಣಾ ಆಯೋಗ ಅವರು ಇನ್ನೊಂದು ಪಕ್ಷ ಬಂದಾಗ ಚುನಾವಣಾ ಆಯೋಗ ಅತ್ಯುತ್ತಮವಾಗಿರುತ್ತೆ. ಅವ್ರ ವಿರುದ್ಧವಾಗಿ ಪಕ್ಷಗಳು ಬಂದಾಗ ಚುನಾವಣಾ ಆಯೋಗ ಸರಿ ಇಲ್ಲ ಅಂತಾರೆ, ಟೀಕೆಗಳು ಬರ್ತವೆ. ಈಗ ಉದಾಹರಣೆಗೆ SIR ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅಧಿಕಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಾರೆ. ಈಗ ಬಾಂಗ್ಲಾ ರೋಹಿಂಗ್ಯಾಗಳು, ಬಾಂಗ್ಲಾದವರು, ಪಾಕಿಸ್ತಾನಿಯರು, ಮ್ಯಾನ್ಮಾರ್ನವರು, ಈ ವಿದೇಶಿಯರೆಲ್ಲ ಬಂದು ಕರ್ನಾಟಕದಲ್ಲೇ ನೆಲೆಸಿದ್ರೆ ಅವ್ರನ್ನ ಪತ್ತೆ ಹಚ್ಚಿ ಹೊರಗಡೆ ಹಾಕ್ಬೇಕಾದ ಯಾರ ಕರ್ತವ್ಯ? ಚುನಾವಣಾ ಆಯೋಗದ ಕರ್ತವ್ಯ, ಸರ್ಕಾರದ್ದು ಕರ್ತವ್ಯ. ಅದಕ್ಕೆ ಬೆಂಬಲಿಸಬೇಕಾದ್ರೆ ಯಾರು? ಸರ್ಕಾರಗಳು. ಆದ್ರೆ ಸರ್ಕಾರಗಳೇ ಅವ್ರ ವೋಟರ್ನ ಉಳಿಸ್ಕೋಬೇಕು,
ವಿದೇಶಿಯರನ್ನ ಉಳಿಸ್ಕೋಬೇಕು, ಅವ್ರಿಗೆ ಮತದಾನ ಮಾಡ್ಕೊಡೋರು ಯಾರು? ಅವ್ರಿಗೆ ಆಧಾರ್ ಕೊಡೋರು ಯಾರು? ಮತದಾರ ಕೊಡ್ತಾನ? ಮತದಾರ ಕೊಡ್ತಾನ? ವ್ಯವಸ್ಥೆಯನ್ನ ಭ್ರಷ್ಟರನ್ನಾಗಿ ಮಾಡ್ತಿರೋದು ರಾಜಕಾರಣಿಗಳು. ಆಧಾರ್ ಕಾರ್ಡ್ ಕೊಡ್ತಾರೆ, ವೋಟರ್ ಐಡಿ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ, ಅವ್ರಿಗೆ ಸೌಲಭ್ಯಗಳು ಕೊಡ್ತಾರೆ, ಮನೆಗಳು ಕೊಡ್ತಾರೆ, ಸೈಟ್ಗಳು ಕೊಡ್ತಾರೆ. ವೋಟ್ ಬ್ಯಾಂಕ್, ಮತದಾರರ ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಂಬಕ್ಕಾಗಿ ವಿದೇಶಿಯರನ್ನೇ ಸ್ವದೇಶಿಯರನ್ನಾಗಿ ಪರಿವರ್ತಿಸುವಂತ ಭ್ರಷ್ಟ ರಾಜಕಾರಣಿಗಳಿರೋ ತನಕ ಪ್ರಜಾಪ್ರಭುತ್ವ ದಿನೇ ದಿನೇ ನಶಿಸ್ತಾ ಹೋಗ್ತಾ. ಇಲ್ಲಿ ಮತದಾರ ಪ್ರಭುವಿನ ಎಲ್ಲೋ ಒಂದು ಕಡೆ ಪ್ರಲೋಭಗಳಿಗೆ ಒಳಪಡಿಸಿ ತಾನು ಜಾತಿಗಳನ್ನು ಹುಟ್ಟಾಕ್ತಾನೆ. ಚುನಾವಣೆಗಳಲ್ಲಿ ಚುನಾವಣಾ ಆಯೋಗ ಹೇಳಿದ್ಯಾ ಜಾತಿಗಳು ಮಾಡುವಂತ? ಅಥವಾ ಸಂವಿಧಾನ ಹೇಳಿದ್ಯಾ? ಇಲ್ಲ. ಆ ಚುನಾವಣಾ ತಂತ್ರಗಾರಿಕೆನೇ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ. ಆ ಚುನಾವಣಾ ತಂತ್ರಗಾರಿಕೆ ನಡೆಯದೆ ಜಾತಿಗಳ ಸಂಘಟನೆ, ಜಾತಿಗಳ ಕ್ರೋಢೀಕರಣದಲ್ಲಿ. ರಾಜಕಾರಣಿ ಯಾವತ್ತೂ ಜಾತಿಗಳನ್ನ ವಿಭಜಿಸ್ತಾನೆ, ಸಂಘಟಿಸಲ್ಲ. ಜಾತಿಗಳನ್ನ ಸಂಘಟಿಸಲ್ಲ ರಾಜಕಾರಣಿ, ವಿಭಜಿಸ್ತಾನೆ. ವಿಭಜಿಸಿ ಒಂದು ಪಾಲನ ತಾನು ತಗೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನ ದೃಷ್ಟಿಕೋನ ಅದಿರುತ್ತೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜಾತಿ ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ದೊಡ್ಡ ಮಾರಕವಾದ್ದು. ಎಲ್ಲ ನೋಡಿ, ಯಾವುದಕ್ಕನ್ನ ತಗೊಳ್ಳಿ, ಮೊದಲು ಜಾತಿಯನ್ನು ಮುಂದಕ್ಕೆ ತರ್ತಾರೆ. ಜಾತಿ ಗಣತಿ ಹೆಂಗ್ ಬೇಕು? TCಯಲ್ಲಿ ಅವ್ರ ಜಾತಿ ಯಾಕೆ ಮುಗಿಸ್ಬೇಕು? ಆ ಹುಡುಗರನ್ನ ನಿಂತ್ಕೊಂಡು ಸ್ಕೂಲಲ್ಲಿ ಯಾರ್ಯಾರಪ್ಪ SC ST ಇದ್ದೀರಿ, ಎದೊಡ್ರಪ್ಪ ಸ್ಕಾಲರ್ಶಿಪ್ ಬಂದಿವೆ, ನೀವು ತಗೊಳ್ಳಿ ಅಂದಾಗ ಬೇರೆಯವರಿಗೆ ಅದೇನಾಗ್ತೈತೆ ಅಂತಂದ್ರೆ ಮನಸ್ಸಿಗೆ ನೋವು ಉಂಟಾಗ್ತೈತೆ. ಅವರು ಆ ಬಡವರೇ ಇರ್ಬೋದು, ಬಡವರು ಯಾರಪ್ಪ ಇಲ್ಲಿ ಯಾರಿದ್ದರು, ಆರ್ಥಿಕವಾಗಿ ಹಿಂದುಳಿದಾರ ಯಾರಪ್ಪ ಅಂತ ಹೇಳ್ಬೇಕೇವನ ಅವರ ಜಾತಿಗಳನ್ನು ಹಿಡಿದು ಗುರುತಿಸುವಂತ ವ್ಯವಸ್ಥೆ ಆಗ್ತದೆ. ರಾಜಕಾರಣಿನೂ ಜಾತಿ ಹಿಡಿದು ಗುರುತಿಸ್ತೀವಿ, ಮತದಾರರ ಕ್ರೋಢೀಕರಣವನ್ನು ಜಾತಿ ಆಧಾರದ ಮೇಲೆ ಮಾಡ್ತೀವಿ. ಹೀಗಿದ್ದಾಗ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಜಾತ್ಯತೀತ ವ್ಯವಸ್ಥೆಯಲ್ಲಿ ಬರ್ತವೆ. ಜಾತ್ಯತೀತತೆ ಅಂತೀವಿ, ಜಾತಿ ಸಂಘಟನೆ ಹುಟ್ಟಾಕ್ತಿವಿ. ಜಾತ್ಯತೀತ ಅಂತೀವಿ, ಜಾತಿ ಜನಗಣತಿ ಮಾಡ್ತೀವಿ. ಜಾತ್ಯತೀತತೆ ಅಂತೀವಿ, ಜಾತಿಗಳ ವರ್ಗೀಕರಣ ಮಾಡ್ತೀವಿ. ಜಾತ್ಯತೀತತೆ ಅಂತೀವಿ, ಜಾತಿ ಆಧಾರದ ಮೀಸಲಾತಿ ಕೊಡ್ತೀವಿ. ಜಾತ್ಯತೀತತೆ ಅಂತೀವಿ, ಹೇಳುವುದು ಎಲ್ಲ ಬಾಯಲ್ಲಿ ಜಾತ್ಯತೀತ, ಆಂತರದಲ್ಲಿ ಬಾಹ್ಯದಲ್ಲಿ ವಿಚಾರವಾದಿ, ಆಂತರಿಕವಾಗಿ ಕೋಮುವಾದಿಗಳಾಗಿರುವಂತಹ ರಾಜಕಾರಣಿಗಳೇ ಬಹಳಷ್ಟು ಇರ್ಬೋದು. ಒಂದು 10% ಭ್ರಷ್ಟರಹಿತ ಜಾತ್ಯತೀತ ಮನಸ್ಸು ಇರುವಂತ ವ್ಯಕ್ತಿಗಳು ಇದ್ದಾರೆ. ಅದರಿಂದಲೇ ಇನ್ನೂ ಒಟ್ಟು ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಅಂತ ನನ್ನ ಅನಿಸಿಕೆ. ಅಲ್ಲ, ನಿಮ್ ಪ್ರಕಾರ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ, ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜಾತ್ಯತೀತ ವ್ಯವಸ್ಥೆ ಬೆಟ್ರೋ ಅಥವಾ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಧರ್ಮಾಧಾರಿತವಾಗಿ ಸಾಕಷ್ಟು ಪಕ್ಷಗಳು ಇದ್ ಮಾಡ್ತಾವ್ರೆ, ಒಂದ್ ರೀತಿ ಕೋಮುವಾದ ರೀತಿ ಇದ್ ಮಾಡ್ತಾವ್ರೆ. ಸಾಕಷ್ಟು ರಾಜಕಾರಣಿಗಳು, ಕೆಲವರು ಜಾತ್ಯತೀತ ರಾಜಕಾರಣಿಗಳು ಕೋಮುವಾದ ಮತ್ತೆ ಧರ್ಮಾತೀತಕ್ಕೆ ವಿರುದ್ಧವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ವ್ಯವಸ್ಥೆ ಸುಧಾರಣೆ? ಬಹುಶಃ ಸ್ವತಂತ್ರ ಭಾರತದ ಇತಿಹಾಸವನ್ನ ನಾವು ಗಮನಿಸಿದಾಗ ರಾಷ್ಟ್ರೀಯ ದೃಷ್ಟಿಕೋನಗಳಲ್ಲಿದ್ದಂಥ ಪಕ್ಷಗಳು ಅವು ಎಲ್ಲೋ ಒಂದು ಕಡೆ ಧರ್ಮಗಳ ಆಧಾರದ ಮೇಲೆ, ಆ ಧರ್ಮಗಳ ಮೇಲೆ ನಿಲ್ಲುವಂತಹ ಪರಿಸ್ಥಿತಿ ಬಂತು. ಬಹಳ ದಿನ ಒಂದು ಸ್ವತಂತ್ರ ನಂತರ ಒಂದು 25-30 ವರ್ಷಗಳ ಕಾಲ ಈ ಧರ್ಮ ರಾಜಕಾರಣ ಪ್ರವೇಶಿರಲಿಲ್ಲ ಭಾರತಕ್ಕೆ. ಭಾರತದ ರಾಷ್ಟ್ರೀಯ ಪಕ್ಷಗಳಲ್ಲೂ ಸಹ ಧರ್ಮ ರಾಜಕಾರಣ ಬರ್ತಿರಲಿಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಜಾತಿ ಆಧಾರಿತ ಪಕ್ಷಗಳಿದ್ವು, ಜಾತಿಯ ಮೇಲೆ ನಿಂತ ಪಕ್ಷಗಳಿದ್ವು. ಇಂತಹ ಪರಿಸ್ಥಿತಿಯಲ್ಲಿ ಸರಿಸುಮಾರು 85 ನಂತರ ಹಿಂದೂ ಮತ್ತು ಮುಸ್ಲಿಂ ಎಂಬ 2 ಕೋಮುಗಳ ಆಧಾರದ ಮೇಲೆ ನಿಂತಹ ಪಕ್ಷಗಳು ಪ್ರಾಬಲ್ಯಕ್ಕೆ ಬರತಾರದು. ಇಲ್ಲಿ 2 ಪಕ್ಷಗಳು ಜಾತ್ಯತೀತವಾದವನ್ನು ಹೇಳ್ತವೆ, 2 ಪಕ್ಷಗಳು ಧರ್ಮಾಧಾರಿತವಾಗಿ ರಾಜಕಾರಣವನ್ನು ಮಾಡ್ತವೆ. ಹೇಳುವುದು ಜಾತ್ಯತೀತತೆ, ಮಾಡುವುದು ಧರ್ಮ ಮತ್ತು ಜಾತಿ ಆಧಾರಿತವಾಗಿ. ಕರ್ನಾಟಕದ ಒಂದ್ ರೀತಿ ಹುಟ್ಟಿದಿರ ಗಡಿ ಇದ್ರಲ್ಲಿ ಸಾಕಷ್ಟು ಒಂದ್ ರೀತಿ ಯೋಜನೆಗಳನ್ನ ತಗೊಬರ್ತಾರೆ. ವಿಶೇಷವಾಗಿ ಒಂದ್ ಕಡೆ ನೀರಾವರಿ ಯೋಜನೆಗಳು, ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಶೋಷಿತ ವರ್ಗ, ಒಂದ್ ರೀತಿ ಜನಸಾಮಾನ್ಯದ ವರ್ಗಕ್ಕೆ ಅನುಕೂಲ ಆಗುವಂತ ಯೋಜನೆಗಳು. ಫಾರ್ ಎಕ್ಸಾಂಪಲ್, ಕೆಲವು ಕಡೆ ನೀರಾವರಿ ಯೋಜನೆಗಳು, ಕೆಲವು ಕಡೆ ವಿಶೇಷವಾಗಿ ಈಗಿನ
ಸರ್ಕಾರದಲ್ಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇದಾವೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಈ ಯೋಜನೆಗಳ ಬಗ್ಗೆ, ವಿಶೇಷವಾಗಿ ನೀರಾವರಿ ಯೋಜನೆಗಳ ಓಲೈಕೆ ಮತ್ತೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ? ಈಗ ನಾನು ಒಂದು ಮಧುಗಿರಿ ತಾಲೂಕಿಗೆ ಸೇರಿದಂತವನಾಗಿ ಹೇಳ್ಬೇಕು ಅಂದ್ರೆ, ಎತ್ತಿನ ಹೊಳೆ ಯೋಜನೆಯನ್ನ ಅಸ್ತಿತ್ವಕ್ಕೆ ತರ್ತೀವಿ ಅಂತ ಹೇಳಿ ಎಷ್ಟು ವರ್ಷಗಳಾಯ್ತು? ಸರಿಸುಮಾರು 20-25 ವರ್ಷಗಳ ಆಯ್ತು. ಜಾರಿಗೆ ಬಂತ? ಇಲ್ಲ. ಅಪ್ಪರ್ ಕೃಷ್ಣ ಬೇಸನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಪ್ರತಿ ವರ್ಷ 10,000 20,000 ಕೋಟಿ ಕೊಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿಗೊಳಿಸ್ತೀವಿ, ನೀರಾವರಿ ಯೋಜನೆಗಳನ್ನ ಕೈಗೆತ್ಕೊಂತೀವಿ ಅಂತ ಹೇಳಿದಂತ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಪಕ್ಷಗಳು ಯಾವೇ ಇರಲಿ, ಸರ್ಕಾರಗಳು ಹೇಳಿದಂಥವು ನಡ್ಕೊಂಡ್ವಾ? ತುಂಗಭದ್ರಾ ನದಿ ಹೂಳೆತ್ತುವ ಕಾರ್ಯಕ್ರಮ ಮಾಡಿದ್ರ? ಕಳಸಾ ಬಂಡೂರಿ ಯೋಜನೆ ಪರಿಹರಿಸಿದ್ರ? ಮೇಕೆದಾಟು ಅಸ್ತಿತ್ವಕ್ಕೆ ಬಂತ? ಎತ್ತಿನ ಹೊಳೆ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ಯಾ? ಎಲ್ಲಿಗೆ ಬಂದಿದೆ? ಕೊಳಾಯಿಗಳಲ್ಲಿ ಒಂದಷ್ಟು ನೀರನ್ನ ತಂದು 1-2 ಕೆರೆಗಳಿಗೆ ನೀರು ಬಿಟ್ಟಿದ್ದೇ ಒಂದು ದೊಡ್ಡ ಸಾಧನೆ ಆದ್ರೆ 25 ವರ್ಷಗಳಿಗೆ ಖರ್ಚಾಗಿದ್ದ ಹಣ ಎಷ್ಟು ಅಲ್ವಾ? ಯೋಜನೆಗಳು ಪ್ರಕಟಿಸುವಾಗ ಬಹಳ ಆಕರ್ಷಣೀಯವಾಗಿ ಕಾಣ್ತವೆ, ಕಲರ್ಫುಲ್ ಸಿನಿಮಾ ತೋರಿಸ್ದಂಗೆ ಆಗ್ತೈತೆ. ಆದ್ರೆ ಅಸ್ತಿತ್ವಕ್ಕೆ ಬರುವಾಗ ವೈಟ್ ಅಂಡ್ ಬ್ಲಾಕ್ ಆಗಿರ್ತವೆ. ನಮಗ್ ತೋರ್ಸೋವಾಗ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಹಳ ಆಕರ್ಷಣೀಯವಾಗಿ ಕಲರ್ಫುಲ್ ಸಿನಿಮಾ ಇದ್ದಂಗೆ ಕಾಣ್ತೈತೆ. ಆದ್ರೆ ಅದು ಯೋಜನೆ ಬರೋ ವೇಳೆಗೆ ಅದು ವೈಟ್ ಅಂಡ್ ಬ್ಲಾಕ್ ಆಗಿರುತ್ತೆ. ಯೋಜನೆಗಳು ಈ ರೀತಿ ಇದ್ದಾವೆ, ಅಸ್ತಿತ್ವಕ್ಕೆ ಬರ್ತಾ ಇಲ್ಲ, ಯಾವ ಜಾರಿ ಆಗ್ತಾ ಇಲ್ಲ. ಈ ನಾನು ಹೇಳಿದ ಈ ಯೋಜನೆಗಳು ಯಾವ್ದಾದ್ರು ಪೂರ್ಣವಾಗಿದಾವ ಹೇಳಿ? ಕರ್ನಾಟಕದಲ್ಲಿ 15 ವರ್ಷ 20 ವರ್ಷ ಬಿಜೆಪಿನೂ ಅಧಿಕಾರದಲ್ಲಿ ಆಳಿದೆ, JDS ಆಳಿದೆ, ಕಾಂಗ್ರೆಸ್ ಆಳಿದೆ, ಎಲ್ಲಾ ಪಕ್ಷಗಳು ಆಳಿದಾವೆ. ಯಾವ್ದಾದ್ರು ಕಂಪ್ಲೀಟ್ ಆಗಿದ್ಯಾ? ಇಲ್ಲ, ಒಂದು ಯೋಜನೆಯೂ ಸಹ ಆಗಿಲ್ಲ. ಮತ್ತೇನ್ ಪ್ರಯೋಜನ? ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಾವೆ, ಮುಚ್ಚಕ್ ದುಡ್ಡಿಲ್ಲ, ರಸ್ತೆಗಳಲ್ಲಿ ಚರಂಡಿಗಳಿಲ್ಲ, ಹಳ್ಳಿಗಳಲ್ಲಿ ಚರಂಡಿ ಇಲ್ಲ, ಕೊಳಚೆಗಳು ನಿರ್ಮಾಣ ಆಗಿದ್ದಾವೆ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ಗ್ಯಾರಂಟಿ ಯೋಜನೆ ಅಂತ ನೀವು ಕೇಳಿದ್ರಿ, ಈ ಪಕ್ಷದವ್ರು ಹೇಳ್ತಾರೆ, ಬಿಜೆಪಿಯವರು, ಯಡಿಯೂರಪ್ಪ ಅವರು 4,000 ಹಣ ಕೊಡ್ತಾ ಇದ್ರು, ಸೈಕಲ್ ಯೋಜನೆ ತಂದಿದ್ರು, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ರು, ಅವನ್ನೆಲ್ಲ ರದ್ದುಪಡಿಸಿ ಇವರು ಸ್ವಲ್ಪ ಅಕ್ಕಿ ಕೊಡ್ತೀವಿ ಅಂತಾರೆ, ಕರೆಂಟ್ ಕೊಡ್ತೀವಿ ಅಂತಾರೆ, ಬಸ್ ಭಾಗ್ಯ ಕೊಡ್ತೀವಿ ಅಂತಾರೆ, ಶಕ್ತಿ ಯೋಜನೆ ಅಂತಾರೆ, ಅಂತಾರೆ, ಗೃಹಲಕ್ಷ್ಮಿ. ದ ಓಲ್ಡ್ ವೈನ್ ಪುಟ್ ಇಟ್ ಇನ್ ಎ ನ್ಯೂ ಬಾಟಲ್ ವಿತ್ ಎ ನ್ಯೂ ಸ್ಟೈಲ್. ದಟ್ಸ್ ಆಲ್, ನಾಟ್ ಮೋರ್ ದನ್ ಎನಿಥಿಂಗ್. ಹಳೆ ಬಾಟಲಿ ಓಲ್ಡ್ ವೈನ್ ಪುಟ್ ಇಟ್ ಇನ್ ಎ ನ್ಯೂ ಬಾಟಲ್ ವಿತ್ ಎ ನ್ಯೂ ಲೇಬಲ್ ವಿತ್ ಎ ನ್ಯೂ ಸ್ಟೈಲ್. ಹಳೆ ವೈನೆ. ಹಳೆ ವೈನೆ. ಬಿಜೆಪಿ ಅದು ಹಳೆ ವೈನೆ, ಕಾಂಗ್ರೆಸ್ ಅದು ಹಳೆ ವೈನೆ. ಎರಡು ಬಟ್ ಲೇಬಲ್ ಹಾಕಿ ಒಂದೊಂದು ಚುನಾವಣೆಗೆ ಒಂದೊಂದು ಲೇಬಲ್ ಹಾಕಿ ಬಿಡ್ತಾರೆ. ಓಕೆ ಸರ್, ಈಗ ಇನ್ನೊಂದು, ಒಬ್ಬ ಜನಸಾಮಾನ್ಯ ವ್ಯಕ್ತಿ ಈಗಿನ ಸಂದರ್ಭದಲ್ಲಿ ರಾಜಕೀಯ ಮನೋಭಾವನೆ ಬೆಳೆಸ್ಕೊಂಡು ಇಂಥ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದ್ ರೀತಿ ರಾಜಕೀಯದಲ್ಲಿ ವಿಶೇಷವಾಗಿ ಮುಂದೆ ಬರಲು ಸಾಧ್ಯನಾ? ಜನಸಾಮಾನ್ಯ ವ್ಯಕ್ತಿ ಒಬ್ಬ ಲೀಡರ್ ಆಗಿ ಸಾಧ್ಯನಾ? ಬಹುಶಃ ಆಗಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರವನ್ನ 50 ವರ್ಷ 60 ವರ್ಷ 10-12 ಚುನಾವಣೆ ಅವರೇ ಒಬ್ಬರೇ ನಿಂತ್ಕೊಂಡ್ರೆ ಇಲ್ಲಿ ಹೊಸ ರಕ್ತ ಬರಕಾಗುತ್ತೆ, ಹೊಸಬ್ರಿಗೆ ಅವಕಾಶ ಆಗ್ತೈತೆ. ಹೋರಾಟಗಾರ ಬೆಲೆನೇ ಇಲ್ವಾ? ಎಲ್ಲಿದೆ ಹೋರಾಟಗಾರ? ಬೆಳೆಯಕ್ಕೆ ಬಿಟ್ಟಿರ್ತಾನೆ, 10 ಸಲ ಒಬ್ಬನೇ ವ್ಯಕ್ತಿ ಗೆದ್ದು ಬರ್ತಾನೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ, ಮಾರಕವೇ ಅದು. ಬೇರೆ ಬೆಳೆಯಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ 2 ಟರ್ಮು ಅಥವಾ 3 ಟರ್ಮ್ ಮ್ಯಾಕ್ಸಿಮಮ್. ಅದ್ರ ಮೇಲೆ ಯಾವ ಶಾಸಕನೂ ಆಗ್ಬಾರ್ದು, ಯಾವ ಮಂತ್ರಿ ಆದನು ಅಷ್ಟು 2 ಟರ್ಮ್ ಆಗ್ಬೇಕು, MLA ಆದನು ಅಷ್ಟು 2 ಟರ್ಮ್ ಆಗ್ಬೇಕು, ನಂತರ ಸೀದಾ ಮನೆ ಕಡೆಗೆ ಹೋಗ್ಬೇಕು. ನಂತರ ಅವ್ರ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ಕೂಡ್ದು. ಅವ್ರ ಕುಟುಂಬ ವ್ಯವಸ್ಥೆಯಲ್ಲಿ ಬದಲಿ ವ್ಯವಸ್ಥೆ ಆಗ್ಬೇಕು, ಹೊಸಬರು ಬರ್ಬೇಕು, ಹೊಸ ಯೋಚನೆಗಳು ಬರಬೇಕು, ಹೊಸ ಆಲೋಚನೆಗಳು ಬರಬೇಕು, ಅಂತ ಒಂದು ವ್ಯವಸ್ಥೆ ರೂಪುಗೊಳ್ಬೇಕಾಗ್ತದೆ. ಇಲ್ಲಿ ಏನಿಲ್ಲ, ಉಳಿದ ಮನೆ ಪದ್ಧತಿ ಇದ್ದಂಗೆ ಇದು ಒಂಥರ
ನಥಿಂಗ್ ಬಟ್ ಉಳಿಗಮನೆ ಫ್ಯೂಡಲಿಸಂ ಇದ್ದಂಗೆ. ಈಗ ಈಗ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಉಳಿಗಮನೆ ಪದ್ಧತಿ ಇದೆ. ಈ ಕಡೆ ಶಿವಮೊಗ್ಗ ಕಡೆ ಹೋದ್ರೆ ಯಡಿಯೂರಪ್ಪನ ಕುಟುಂಬದ ಉಳಿಗಮನೆ ಪದ್ಧತಿ ಇದೆ. ಈ ಕಡೆ DK ಶಿವಕುಮಾರ್ ಹೋದ್ರೆ ನಮ್ಮ ಕನಕಪುರ ಮತ್ತು ರಾಮನಗರ ಅಲ್ಲಿ ಉಳಿಗಮನೆ ಫ್ಯೂಡಲ್ ಲೀಡರ್ ಇದ್ದಂಗೆ ಅವ್ರು ಒಂಥರ. ಈ ಕಡೆಗೆ ಹೋದ್ರೆ ಮಂಡ್ಯ ಮತ್ತು ಮೈಸೂರು ಮತ್ತು ಹಾಸನ ಕಡೆಗೆ ಹೋದ್ರೆ ನಮ್ಮ ದೇವೇಗೌಡರು ಅವರು ಒಬ್ಬ ಉಳಿಗಮನೆ ಪದ್ಧತಿಯ ನಾಯಕ ಇದ್ದಂಗೆ. ಎಲ್ಲರೂ ಸಹ ಒಂದು ರೀತಿಯಾಗಿ ಕೌಟುಂಬಿಕ ವ್ಯವಸ್ಥೆಯನ್ನ ಅಪ್ಪ ನಂತರ ಮಗ ಮೊಮ್ಮಗ ಹಾಗಾದಾಗ ಬೇರೆ ಏನಕ್ಕೆ ಪ್ರಜಾಪ್ರಭುತ್ವ ಏನಕ್ಕೆ? ಒಂದ್ 10 ಕುಟುಂಬನ ಆಯ್ಕೆ ಮಾಡ್ಬಿಡ್ರಿ, ಅವ್ರ ಮನೆಗೆ 10 ಜನ ನಿಲ್ಸ್ಬಿಡಿ, ಚುನಾವಣೆ ಮಾಡಿಸ್ಬಿಡಿ, ಅವ್ರವ್ರ ಎಲೆಕ್ಷನ್ ಆಗೋಗ್ಬಿಡ್ಲಿ. ಯಾಕೆ ಸುಮ್ಮನೆ ಸಾವಿರಾರು ಕೋಟಿ ವೆಚ್ಚ ಮಾಡ್ಬೇಕು? ಅಂದ್ ಉಪಯೋಗ ಏನು? ಅದರಿಂದ 2 ಟರ್ಮ್ ಅಥವಾ 3 ಟರ್ಮ್ಗೆ ಒಮ್ಮೆ ಒಬ್ಬ ವ್ಯಕ್ತಿ ಶಾಸಕನಾದ್ರೆ ಅವನ ಯೋಚನೆಗಳು ಆ ಯೋಜನೆಗಳನ್ನ ಕೆಲಸ ಕಾರ್ಯರೂಪಕ್ಕೆ ತರಕ್ಕೆ 15 ವರ್ಷ ಸಾಕು. ಅವತ್ತ ನಂತರ ಆತ ಬರಬಾರ್ದು, ಯಾವ್ದೇ ಕಾರಣ ನಿಲ್ಲಬಾರ್ದು, ಡಿಸ್ಕ್ವಾಲಿಫೈಡ್ ಆಗ್ಬೇಕು, ಅವ್ರು ನಿಲ್ಲಂಗೆ ಇಲ್ಲ. ಅಂತಹ ಒಂದು ಕಠಿಣ ವ್ಯವಸ್ಥೆ ಬೇಕು, ಅಂತಹ ಒಂದು ಕಾನೂನು ಬೇಕು, ಆ ರೀತಿಯ ಸಂವಿಧಾನ ತಿದ್ದುಪಡಿ ಆಗ್ಬೇಕು. ಬಟ್ ಇಂತಹ ವ್ಯವಸ್ಥೆಗೆ ಯಾವ ಶಾಸಕ ಯಾವ ಮಿನಿಸ್ಟರು ಬೆಂಬಲಿಸಲ್ಲ. ಈಗ ಈಗಿನ ವ್ಯವಸ್ಥೆಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 224 ಇರ್ಬೋದು, ಮತ್ತೆ 28 ಲೋಕಸಭಾ ಸದಸ್ಯರಿರ್ಬೋದು, ಇನ್ನೂ ಜಾಸ್ತಿ ಆಗ್ಬೇಕಾ ನಿಮ್ ಪ್ರಕಾರ? ಮಹಿಳಾ ಮೀಸಲಾತಿ ಯೋಜನೆ ಕೆಲವು ವಿರೋಧ ಮಾಡೋದು ಇದಾದ್ರು ನಿಮ್ ಪ್ರಕಾರ ಈ ಇರೋದ್ರಲ್ಲೇ ಬೇಕು ಅಥವಾ ಇನ್ನೂ ಜಾಸ್ತಿ ಆಗ್ಬೇಕು ನಿಮ್ ಪ್ರಕಾರ ವಿಂಗಡಣೆ ಆದ್ರೆ? ಹೌದು, 544 ಕಾನ್ಸ್ಟಿಟ್ಯೂನ್ಸಿ ಆದಾಗ ಇದ್ದ ಜನಸಂಖ್ಯೆ ಎಷ್ಟು? 60 ಕೋಟಿಯಿಂದ 70 ಕೋಟಿ ಇದ್ದಂತ ಭಾರತದ ಜನಸಂಖ್ಯೆ ಪದ್ಧತಿ 544 ಜನ MP ಗಳು ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರಿ. ಇವತ್ತಿನ ಜನಸಂಖ್ಯೆ ಎಷ್ಟಿದೆ? 140 ಕೋಟಿ ಇದೆ. 140 ಕೋಟಿಯನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ 544 ಜನ ಸಾಕ. ಅದರಿಂದ ಹೆಚ್ಚು ಈಗ 800 ಜನ ಬಂದ್ರೆ ತಪ್ಪೇನಾಗ್ತೈತೆ? ಪ್ರಾಂತ್ಯಗಳು ಕಮ್ಮಿ ಆಗ್ತವೆ, ಡಿಸ್ಟ್ರಿಕ್ಟ್ ಕಮ್ಮಿ ಆಗ್ತೈತೆ, ಸೂಪರ್ವಿಷನ್ ಮಾಡಕ್ ಅನುಕೂಲ ಆಗುತ್ತೆ, ಯೋಜನೆಗಳನ್ನ ಇಂಪ್ಲಿಮೆಂಟ್ ಆಗಿದಾವೆ ಇಲ್ಲ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಕ್ ಅನುಕೂಲ ಆಗ್ತೈತೆ. ಒಬ್ಬ MP 11 ತಾಲೂಕು ನೋಡೋದಕ್ಕೂ 4 ತಾಲೂಕು ನೋಡೋದಕ್ಕೂ ವ್ಯತ್ಯಾಸ ಇರಲ್ವಾ? ಅಲ್ವಾ? ಈಗಿರೋ ವ್ಯವಸ್ಥೆಯಲ್ಲಿ ಆತ ಇಡೀ 11 ತಾಲೂಕಿನ ಹೋಬಳಿಗಳನ್ನ ಗ್ರಾಮಗಳನ್ನ ಒಮ್ಮೆಯೂ ಸಹ ಭೇಟಿಯಾಗಕ್ ಸಾಧ್ಯ ಆಗಲ್ಲ. ಅಂತ ಪರಿಸ್ಥಿತಿ ಇದೆ. ಅದನ್ನ MP ಗಳ ಸಂಖ್ಯೆನೂ ಜಾಸ್ತಿ ಆಗ್ಬೇಕು, ವಿಧಾನಸಭೆಗಳ ಸಂಖ್ಯೆನೂ ಜಾಸ್ತಿ ಆಗ್ಬೇಕು, ಹೊಸ ಲೀಡರ್ಗಳು ಬರ್ಬೇಕು, ಹೊಸ ರಕ್ತ ಬರ್ಬೇಕು, ಹೊಸ ಚಿಂತಕರು ಬರ್ಬೇಕು. ಇಲ್ಲೇನಾಗಿದೆ ಅಂದ್ರೆ ಅಪ್ಪಾಕಿದ ಆಲ್ಮಾರ ಅಂತ ನಾವು ಅದಕ್ಕೆ ನೇಣಾಕಮ ವ್ಯವಸ್ಥೆಗೆ ಬಿದ್ದಿದ್ದೀವಿ. ತುಮಕೂರು ಜಿಲ್ಲೆ ಅಂದ್ರೆ ಸಾಕಷ್ಟು ಇತಿಹಾಸ ಇದೆ. ತುಮಕೂರು ಅಂತಕ್ಕಂಥ ಹೆಸರಿಗೆ ಸಾಕಷ್ಟು ಇತಿಹಾಸ ಇದೆ. ಒಂದ್ ಕಡೆ ಇತ್ತೀಚೆಗೆ ಒಂದು ಚರ್ಚೆ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ರಾಮನಗರ ಯಾವಾಗ ಬೆಂಗಳೂರು ಏನೋ ಜಿಲ್ಲೆ ಅಂತ ಘೋಷಣೆ ಆಯ್ತಲ್ಲ, ಇದು ಸಹ ಬೆಂಗಳೂರು ಹೆಸರಿಡಿ ತುಮಕೂರು ಜಿಲ್ಲೆ ಅನ್ನೋ ಬದಲಾಯಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಪ್ರಭಾವಿ ಸಚಿವರುಗಳೇ ಚರ್ಚೆ ಮಾಡ್ತಾವ್ರೆ. ಇದಕ್ಕೆ ಪರ ವಿರೋಧ ಚರ್ಚೆಗಳು ಆಗ್ತಾವೆ. ನಿಮ್ಮ ನಿಲುವು ಏನಿದೆ ತುಮಕೂರು ಜಿಲ್ಲೆ ಹೆಸರು ಬಗ್ಗೆ? ನಾನು ಬಂಗಾರಪ್ಪ ಅಂತ ಹೆಸರಿಕಂತೀವಿ. ನನ್ಗೆ ಮನೆಗೆಲ್ಲ ಬಂಗಾರ ಇರುತ್ತಾ? ಬೆಂಗಳೂರು ಜಿಲ್ಲೆ ಅಂದ ತಕ್ಷಣ ತುಮಕೂರು ಬಂಗಾರ ಆಗ್ತೈತ? ಅಲ್ಲ, ವೇದಿಕೆ ಮೇಲೆ ಅವರು ಘೋಷಣೆ ಮಾಡಿದಾರೆ ಇದನ್ನ ಚೇಂಜ್ ಮಾಡಿ ಅಂತ. ಅವರ ಅಭಿಪ್ರಾಯವನ್ನ ಅವ್ರ ದೃಷ್ಟಿಯಲ್ಲಿ ಹೇಳ್ಬೋದು. ಅಲ್ಲಿ ಅವ್ರು ಬೆಂಗಳೂರು ಗ್ರಾಮಾಂತರ ಮಾಡಿದ್ರು, ಇವ್ರು ಉತ್ತರ ಮಾಡಿ ಅಂತಾರೆ, ಇನ್ನೊಬ್ರು ದಕ್ಷಿಣ ಮಾಡಿ ಅಂತಾರೆ, ಇನ್ನೊಬ್ರು ಈಶಾನ್ಯ ಮಾಡಿ ಅಂತಾರೆ, ಕೋಲಾರ ಈಶಾನ್ಯ ಮಾಡಿ ಅಂತಾರೆ, ನಾಳೆ ಈ ಕಡೆ ಆಗ್ನೇಯ ಮಾಡಿ ಅಂತಾರೆ. ಎಲ್ಲ ಬೆಂಗಳೂರಾಗ ಬಿಡ್ಲಿ ಬಿಡು, ಕಿತಾಕ್ಬಿಡ ಕರ್ನಾಟಕನೇ ಕಿತಾಕನ. ಏನಕ್ಕಿನ ಕರ್ನಾಟಕ? ಯಾರು ಹೇಳಿದವರು? ಯಾವ ಸೈದ್ಧಾಂತಿಕ ನಿಲುವಿನಲ್ಲಿ ಹೇಳಿದ್ರು? ಯಾವ ರೀತಿ ಹೇಳಿದ್ರು ಅಂತ ಅವ್ರು? ಅದೇ ಯಾವ ಸೈದ್ಧಾಂತಿಕ ನಿಲುವಿನಲ್ಲಿ ಹೇಳಿದ್ರು ಅವ್ರಿಗೆ ಗೊತ್ತು, ನಮ್ಗ್ ಗೊತ್ತಿಲ್ಲ. ಅದು ತುಮಕೂರು ಸಾಕು. ತುಮಕೂರು ಹೆಸರುಗಳ ಬದಲಾವಣೆಯಿಂದ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ಯೋಜನೆಗಳನ್ನು ತಂದು ಡೆವಲಪ್ ಮಾಡಬಹುದು ಅಲ್ವೇ? ಯೋಜನೆಗಳ ಮೂಲಕ ನಾವು ಅಭಿವೃದ್ಧಿ ಆಗ್ಬೇಕೇ ವಿನ ಹೆಸರುಗಳ ಬದಲಾವಣೆಯಿಂದ ಅಭಿವೃದ್ಧಿ ಆಗಲ್ಲ. ಈ ಕೆಲಸ ಬಿಜೆಪಿ ಮಾಡ್ಯಾವ್ರೆ. ಹೆಸರು ಬದಲಾಯಿಸಿದ ತಕ್ಷಣ ಏರಿಯಾ ಡೆವಲಪ್ ಆಗ್ಬಿಡುತ್ತಾ? ಹೇಳು. ಈಗ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರಾಮನಗರ ಕಡೆ ಏನು ಜಿಲ್ಲೆ ಮಾಡಿದ್ರಲ್ಲ, ಏನ್ ಡೆವಲಪ್ ಆಗಿದೆ? ಅರ್ಥ ಆಯ್ತಾ? ರಿಯಲ್ ಎಸ್ಟೇಟ್ ಬೆಳೆಯಕ್ಕೆ ಅನುಕೂಲ ಆಗುತ್ತೆ, ವ್ಯಾಲ್ಯೂ ಜಾಸ್ತಿ ಆಗುತ್ತಂತಲ್ಲ. ವ್ಯಾಲ್ಯೂ ಜಾಸ್ತಿ ಆಗಕ್ಕಾಗಿ ನೀವು ಮಾಡ್ತೀವಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀರಾ? ಅಲ್ಲ, ಬೆಲೆಗಳು ಜಾಸ್ತಿ ಅಂದ್ರೆ ಬೆಂಗಳೂರು ಅಂತ ಕೇಳಿದ್ರೆ ಬೆಲೆ ಜಾಸ್ತಿ ಆಗೋಗ್ಬಿಡ್ತಾವ? ನೋ. ಇದು ನಮ್ಮ
ಇದು ಸೂಕ್ತವಾದ ತೀರ್ಮಾನ ಅಲ್ಲ. ಹೆಸರು ಬದಲಾವಣೆ ಮಾಡೋ ಬದಲು ನೀವು ಮೆಟ್ರೋ ರೈಲ್ ತತ್ತೀವಿ ಅಂದ್ರು, ಒಳ್ಳೇದು, ಅದು ಮಾಡ್ಲಿ. ಎತ್ತಿನ ಹೊಳೆ ನೀರ್ ತತ್ತೀವಿ ಅಂದ್ರು, ಅದು ಮಾಡ್ಲಿ. ಆರ್ಥಿಕವಾಗಿ ಡೆವಲಪ್ ಆಗ್ತೈತೆ, ನೀರಾವರಿ ಸೌಲಭ್ಯ ಆಗ್ತೈತೆ, ಉದ್ಯೋಗಾವಕಾಶ ಸಿಗುತ್ತೆ. ನಗರೀಕರಣಕ್ಕೆ ಹೋಗುವಂತ ಯುವಕರು ಅಲ್ಲೇ ಇದ್ದು ವ್ಯವಸಾಯದಲ್ಲಿ ತೊಡಗ್ತಾರೆ. ರೈಲ್ವೆ ತರಲಿ, 4 ತಾಲೂಕುಗಳಿಗೂ ಅನುಕೂಲ ಆಗ್ತೈತೆ, 4 ತಾಲೂಕುಗಳು ಬೆಳಿತವೆ, 4 ತಾಲೂಕು ಉದ್ಯೋಗ ಸೃಷ್ಟಿ ಆಗ್ತೈತೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರೆ, ನೌಕರಿಗಳು ದೊರೀತವೆ ಅಂತ ಯೋಜನೆ ಬಿಟ್ಟು ಹೆಸರು ಬದಲಾವಣೆ ಮಾಡೋ ಯೋಜನೆ ಏನಕ್ಕೆ ಬೇಕು? ಅದು ಅರ್ಥಹೀನವಾದಂತ ಹೆಸರನ್ನ ಬದಲಾವಣೆ ಮಾಡಿ ನಾವು ಪ್ರಖ್ಯಾತಿಗೆ ಬರಕ್ಕಾಗಲ್ಲ. ಯೋಜನೆಗಳ ಮೂಲಕ ಅವನ್ನ ಅನುಷ್ಠಾನಗೊಳಿಸುವ ಮೂಲಕ ಅಭಿವೃದ್ಧಿಯ ಮೇಲೆ ನಾವು ಬೆಳಿಬೋದೇ ವಿನ ನಾನು ಅದು ಮಾಡಿದೆ ಇದು ಮಾಡಿದ್ರೆ ನಾವೆಲ್ಲ ಅರ್ಥಹೀನ. ಈಗ ಕೊನೆ ಪ್ರಶ್ನೆ, ತಾವು ಸಹ ಮಧುಗಿರಿ ತಾಲೂಕಿನ ಒಬ್ಬ ಇದು ಮೊದ್ಲಿಂದನೂ ಸಹ ಮಧುಗಿರಿ ಜಿಲ್ಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಹುಶಃ 2 ದಶಕಗಳ ಹೋರಾಟ, 3 ದಶಕಗಳು ಚಿಕ್ಕಂದಾಗಿಂದ ಮಧುಗಿರಿ ಜಿಲ್ಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂಘಟನೆ ಹುಟ್ಟುವು, ನಶಿಸಿ ಹೋದ್ವು, ಕೆಲವು ಟೈಮ್ ಇದಾಗ್ತವೆ. ಯಾಕೆ ಮಧುಗಿರಿ ಜಿಲ್ಲೆ ಆಗೋದಕ್ಕೆ ಯಾಕೆ ಏನ್ ಪ್ರಶ್ನೆ? ಯಾಕಪ್ಪ ಯಾಕೆ ಮಾಡ್ತಾ ಇಲ್ಲ? ಸುಮ್ನೆ ಬರೇ ಆ ಸಂದರ್ಭದಲ್ಲಿ ಬರೀ ಧ್ವನಿ ಆಗ್ತವೆ, ಆಮೇಲೆ ಅದು ಹೇಳಿಕೆಗಳೇ ಇರಲ್ಲ. ಯಾಕೆ ಮಧುಗಿರಿ ಜಿಲ್ಲೆ ಯಾಕೆ ಆಗಲ್ಲ? ಇದು ನಿಮ್ದು ಬಹಳ ಅರ್ಥಪೂರ್ಣವಾದ ಪ್ರಶ್ನೆ ಮತ್ತು ವಿಚಾರ ಪ್ರಚೋದಕ ಪ್ರಶ್ನೆ. ಬಹುಶಃ ಮಧುಗಿರಿ ತಾಲೂಕಿನ ಕೂಗು KN ರಾಜಣ್ಣನವರ ನಾಯಕತ್ವ ಅಲ್ಲಿ ಪ್ರಬಲವಾಗಿ ಬೆಳೆದ ನಂತರ KN ರಾಜಣ್ಣನವರು ಅದಕ್ಕೆ ಒಂದು ಧ್ವನಿಯಾಗಿ ನಿಂತ್ಕೊಂಡ್ರು. ಜಿಲ್ಲೆಯನ್ನ ಮಾಡ್ತೀನಿ ಎಂಬ ಒಂದು ಛಲ ಅವರಲ್ಲಿದೆ. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಮಾಡ್ತೀನಿ ಎಂಬ ಆತ್ಮವಿಶ್ವಾಸ ಅವರಲ್ಲಿದೆ. ಬಹುಶಃ ಈ 4 ತಾಲೂಕು 3 ತಾಲೂಕು ಜಿಲ್ಲೆ ಮಾಡ್ಕೊಂಡ್ರು. ರಾಮನಗರ ಎಷ್ಟು ತಾಲೂಕು ಇದಾವೆ? ಅವ್ರ ಜಿಲ್ಲೆ ಆಗ್ಬೋದಂತೆ. ತುಮಕೂರು 11 ತಾಲೂಕು 11 ಇದಾವೆ. ಯಾಕೆ ಆ 4? ಸಿರಾ, ಈ ಕಡೆ ಪಾವಗಡ, ಕೊರಟಗೆರೆ, ಮಧುಗಿರಿ ಕೇಂದ್ರದ ಮಧ್ಯೆ ಇದೆ. ಈ ಕಡೆಯಿಂದ ಕೊರಟಗೆರೆ, ಆ ಕಡೆಯಿಂದ ಉತ್ತರದಿಂದ ಪಾವಗಡ, ಪಶ್ಚಿಮದಿಂದ ಸಿರಾ, ಈ ಕಡೆ ಕೊರಟಗೆರೆ. ಈ 4 ಸೇರಿಸಿ ಒಂದ್ ತಾಲೂಕು ಯಾಕೆ ಡೆವಲಪ್ ಆಗಲ್ಲ? ಯಾಕೆ ಒಂದು ಜಿಲ್ಲಾ ಕೇಂದ್ರ ಮಾಡಬಾರ್ದು? ಆ ಜಿಲ್ಲಾ ಕೇಂದ್ರ ಮಾಡಿದ್ರೆ ಅಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತವೆ, ಫ್ಯಾಕ್ಟರಿಗಳು ಬರ್ತವೆ, ಗ್ರಾಮೀಣ ಪ್ರದೇಶದ ಜನರಿಗೆ ನೌಕರಿ ಸಿಗ್ತವೆ. ಒಂದು ಪ್ರಧಾನ ಜಿಲ್ಲಾ ಕೇಂದ್ರ ಗಡಿನಾಡಿನಲ್ಲಿ ಯಾಕೆ ಬಲಪಡಿಸಬಾರ್ದು? ಅಂತ ಯೋಜನೆಗಳಾಗಬೇಕಾಗುತ್ತೆ. ಅದು ಅತ್ಯವಶ್ಯಕವಾಗಿ ಆಗ್ಬೇಕಾಗುತ್ತೆ. 11 ತಾಲೂಕುಗಳ ಜಿಲ್ಲೆಯ ಅವಶ್ಯಕತೆ ಇಲ್ಲ. ಹೋರಾಟಗಳು ಕೊರತೆ ಇದೆಯೋ, ಏನ್ ಧ್ವನಿಗಳು ಕೊರತೆ ಇದೆಯೋ ಅಥವಾ? ನಾನು ಈ ವಿಚಾರ ಹೇಳ್ಬೇಕಂದ್ರೆ ಮಧುಗಿರಿ ತಾಲೂಕಿನಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಸೈದ್ಧಾಂತಿಕ ಎತ್ತಿಲ್ಲ. ಚುನಾವಣಾ ವೇಳೆಯಲ್ಲಿ ಒಂದು ಪ್ರಚಾರದ ಭಾಗವಾಗಿದ್ದಾವೆ ಅಂದ್ರೆ ಚುನಾವಣೆ ವೇಳೆಯಲ್ಲಿ ಮಾತ್ರ ತುಮಕೂರು ಜಿಲ್ಲೆ ಬರ್ಬೇಕಾ? ಅದು ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ಹಳ್ಳಿಗಳ ಜನ ಶಾಸಕರ ನೇತೃತ್ವದಲ್ಲಿ ಹೋರಾಟಗಳನ್ನು ರೂಪಿಸ್ಬೇಕು. ಲಕ್ಷಾಂತರ ಜನ ಹರಿದು ಬರ್ಬೇಕು, ಮನೆಯಿಂದ ಬರ್ಬೇಕು. ಅವರು ಬೆಂಗಳೂರಿನ ವಿಧಾನಸೌಧದ ಮುತ್ತಿಗೆ ಹಾಕುವಂತ ಮಟ್ಟಕ್ಕೆ ಬರ್ಬೇಕು. ಈ ಜಿಲ್ಲೆ ಆಗ್ಲೇಬೇಕು ಅಂತ ಎದ್ದೊಳ್ಬೇಕು. ಆಗ ಅದು ಜಿಲ್ಲೆ ಆಗ ಸಾಧ್ಯ ಆಗ್ತೈತೆ. ಪತ್ರಿಕೆಗಳ ಮೂಲಕ, ಟಿವಿಗಳ ಮೂಲಕ, ಪ್ರಚಾರಗಳ ಮೂಲಕ, ಭಾಷಣಗಳ ಮೂಲಕ ಇದನ್ನ ಬಗೆಹರಿಸಕ್ಕಾಗಲ್ಲ, ಜಿಲ್ಲಾ ಕೇಂದ್ರ ಮಾಡಕ್ಕಾಗಲ್ಲ. KN ರಾಜಣ್ಣವ್ರು ಹೊರತುಪಡಿಸಿ ಕೆಲವು ರಾಜಕಾರಣಿಗಳು ಅದಕ್ಕೆ ಏನಾದ್ರು ಸುಮ್ನೆ ವಿರೋಧ ಏನಾದ್ರು ಇದೆಯಾ ಮಧುಗಿರಿ ಜಿಲ್ಲೆ ಆಗೋದಕ್ಕೆ? ಬಹುಶಃ ಅಂತ ವಾತಾವರಣ ಏನಿಲ್ಲ. ನಮ್ಮ ಜಿಲ್ಲೆ ಮಾಡಿ ಅಂತ ಸಿರಾದವ್ರು ಕೇಳಿರ್ಬೋದು. ಸಿರಾದ ಅವರು ನಮ್ಮ ಜಿಲ್ಲೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದು ಅವಲೇ ಬೆಳೆದಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇದೆ, ಮಧುಗಿರಿಯಲ್ಲಿದೆ. ಇವತ್ತು ವೈಎನ್ಎಸ್ ಆಚೆಯಿಂದ ಆಂಧ್ರದ ಗಡಿಯಿಂದ ಇಲ್ಲಿ ಬರ್ಬೇಕಾದ್ರೆ ತುಮಕೂರಿಗೆ ಹೆಡ್ ಕ್ವಾರ್ಟರ್ಗೆ 170 ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕು. ಒಬ್ಬ ವ್ಯಕ್ತಿ ಒಂದು ಜಿಲ್ಲಾ ಕೇಂದ್ರಕ್ಕೆ ಒಂದು ಯಾವ್ದೋ ಒಂದು ಕಾಗದ ಪತ್ರ ತಗೋಬೇಕು ಅಂತ. ಅದನ್ನೇನೆ ಮಧುಗಿರಿ ಮಾಡಿದ್ರೆ 60-70 ಕಿಲೋಮೀಟರ್, 50-60 ಕಿಲೋಮೀಟರ್ ಕಮ್ಮಿ ಆಗಲ್ವಾ? ಅವ್ನು ಬಂದು ಅಲ್ಲೇ ಮುಗಿಸ್ಕೊಂಡು ಹೊರಟೋತಾನೆ, 2 hours ಹೋಗ್ತಾನೆ. ಇಲ್ಲಿ ಬರಕ್ 4 ಗಂಟೆ ಬೇಕು, 3 ಗಂಟೆ 4 ಗಂಟೆ ಬೇಕು. ಪ್ರಯಾಣ ಎಷ್ಟು ಕಮ್ಮಿ ಆಗ್ತೈತೆ?
ಅದ್ರ ಬೇಗ ಸೌಲಭ್ಯಗಳು ಸಿಗ್ತವೆ. ಹಾ. ಆಗ ಅದೇನಾಗುತ್ತೆ, ಅಪ್ ಟು ಜಿಲ್ಲಾ ಕೇಂದ್ರ ಆದಾಗ ವಿಸ್ತಾರ ಆಗ್ತೈತೆ. ಹಾ. ಮತ್ತೆ ಪಾವಗಡ ಮತ್ತು ಅದ್ರ ಮಧ್ಯೆ ಹಾ. ಗ್ಯಾಪ್ ಕಮ್ಮಿ ಆಗ್ತೈತೆ. 40-50 ಕಿಲೋಮೀಟರ್ ಪಾವಗಡ ಸಿಗ್ತೈತೆ ಅವಾಗ. ಯಾಕೆ ನಿಮ್ಮಂತ ವಿಚಾರವಂತರು ಸುಮ್ನೆ ಕೂತಿದಿರಲ್ಲ? ಇಲ್ಲಿ ವಿಚಾರಗಳು ಪ್ರಚಾರಕ್ಕೆ ಬಳಸ್ಕೊಂತಾರೆ ಇವನ. ಅಲ್ಲ, ನಿಮ್ಮಂತ ವಿಚಾರವಂತರು ಅಲ್ಲ, ನಮ್ಗೆ ಹಾ. ಕೇಳಿದಾಗ ಸಲಹೆ ಕೊಡ್ಬೋದೇ ವಿನ ಹಾ. ಪೇಪರ್ಗಳಲ್ಲಿ ಬರೀಬಹುದು ನಾನು. ಹಾ. ಅದು ದೊಡ್ಡ ವಿಚಾರ ಅಲ್ಲ. ಹಾ. ಅದ ಅನುಷ್ಠಾನಕ್ಕೆ ಬರುವಂತ ಸರ್ಕಾರ ಬೇಕು. ಹಾ. ಅದನ್ನು ಅನುಷ್ಠಾನಕ್ಕೆ ತರಲೇಬೇಕು ಎಂಬ ಧೀಮಂತ ನಾಯಕತ್ವ ಬೇಕು. ಇಚ್ಛಾಶಕ್ತಿ, ಇಚ್ಛಾಶಕ್ತಿ ಬೇಕು. ಹಾ. ಆ ಪ್ರಜಾಪ್ರತಿನಿಧಿಗೆ ಹಾ. ಜಾತ್ಯತೀತವಾಗಿ ಹಾ. ಜಾತಿಗಳ ಬೆಂಬಲ ಅವರು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಎಂಬುದು ನೋಡ್ದಂಗೆ ಹಾ. ಮನೆಗೊಬ್ಬ ವ್ಯಕ್ತಿ ಹೋರಾಟಗಾರ ಅವ್ರ ಹಿಂದೆ ನಿಂತ್ಕೊಂಡಾಗ ಹಾ. ಜಿಲ್ಲಾ ಕೇಂದ್ರ ಕೇವಲ 1-2 ವರ್ಷದಲ್ಲೇ ಆಗ್ತೈತೆ. ಓಕೆ. ಇಲ್ದ ಹೋದ್ರೆ ಹಾ. ಸಾಧ್ಯನೇ ಆಗಲ್ಲ. ಓಕೆ. ಲಾಸ್ಟ್ ಪ್ರಶ್ನೆ. ಒಂದ್ ರೀತಿ ಕೊಡಗೇನಹಳ್ಳಿ ಹೋಬಳಿ ಅಂತ ಕರೆದಿದೆ. ವಿಶೇಷವಾಗಿ ಒಂದು ಕೊಡಗೇನಹಳ್ಳಿ ಮತ್ತೆ ಕೊಡಗೇನಹಳ್ಳಿ ಭಾಗದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ತಾಲೂಕು ಕೇಂದ್ರವಾದ್ರೆ ಎಲ್ಲೊಂದ್ ಕಡೆ ಆ ಕಡೆ ಭಾಗದ ಅಭಿವೃದ್ಧಿಗೆ ಪೂರಕನ? ಇದು ಬಹಳ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ. ಹಾ. ಹೌದು. ಅಲ್ಲಿ 25 ಕಿಲೋಮೀಟರ್ ಇದೆ. ನಮ್ಮ 22-23 ಕಿಲೋಮೀಟರ್ ಇದೆ ಮಧುಗಿರಿಗೂ. ಅದಕ್ಕೆ ಕೊಡಗೆರೆ ಮತ್ತು ಮಧುಗಿರಿ ಡಿಸ್ಟೆನ್ಸಸ್ ಇದೆ 15 ಕಿಲೋಮೀಟರ್ ಇದೆ. 25 ಕಿಲೋಮೀಟರ್ ದೂರದಲ್ಲಿರುವಂತ ಮಧುಗಿರಿನ ಯಾಕೆ ತಾಲೂಕ್ ಕೇಂದ್ರ ಕೊಡಗೇನಹಳ್ಳಿನ ಯಾಕೆ ತಾಲೂಕ್ ಕೇಂದ್ರ ಮಾಡಬಾರ್ದು ಅಲ್ವಾ? ಅದು ತಾಲೂಕ್ ಕೇಂದ್ರ ಆದ್ರೆ ಆ ಕಡೆ ಇಂದೂಪುರ ಕೇವಲ 20 ಕಿಲೋಮೀಟರ್ದಲ್ಲಿರುತ್ತೆ ಅಲ್ವಾ? ಈ ಕಡೆ ಗೌರಿಬಿದನೂರು 20-22 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮಧುಗಿರಿ 20 ಕಿಲೋಮೀಟರ್ ದೂರದಲ್ಲಿರುತ್ತೆ. ತಾಲೂಕುಗಳ ಸಂಖ್ಯೆ ಜಾಸ್ತಿ ಆದ್ರೆ ಆಡಳಿತಾತ್ಮಕ ವಿಕೇಂದ್ರೀಕರಣ ಆಗುತ್ತೆ. ಆಗ ಆಡಳಿತ ವಿಕೇಂದ್ರೀಕರಣ ಆದಷ್ಟು ಹೆಚ್ಚು ಸೌಲಭ್ಯಗಳು ಶೀಘ್ರವಾಗಿ ಜನರಿಗೆ ತಲುಪ್ತವೆ. ಅಭಿವೃದ್ಧಿ ಆಗುತ್ತೆ, ಡೆವಲಪ್ಮೆಂಟ್ ಆಗ್ತೈತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತೈತೆ, ರಸ್ತೆಗಳ ಅಭಿವೃದ್ಧಿ ಆಗ್ತವೆ, ಅಲ್ಲಿನ ಪ್ರಾದೇಶಿಕ ಅಭಿವೃದ್ಧಿ ಆಗ್ತೈತೆ, ಸಬಲೀಕರಣ ಆಗುತ್ತೆ, ಆರ್ಥಿಕವಾಗಿ ಸಬಲೀಕರಣ ಆಗ್ತೈತೆ, ನೊಂದವರನ್ನ ಗುರುತಿಸುವ ಈ ಕೆಲಸ ಈಸಿ ಆಗ್ತೈತೆ. ಗಡಿ ಪ್ರದೇಶ ಬೇರೆ, ಆ ಗಡಿನಾಡನ್ನ ಬಲಪಡಿಸಬೇಕು, ಕನ್ನಡ ಶಾಲೆಗಳನ್ನ ಬಲಪಡಿಸಬೇಕು, ಕನ್ನಡದ ಪರಿಸ್ಥಿತಿಯನ್ನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಕೊಡಗೇನಹಳ್ಳಿಯನ್ನು ಒಂದು ತಾಲೂಕು ಕೇಂದ್ರವಾಗಿ ಮಾಡಲೇಬೇಕಾಗ್ತದೆ. ಅತ್ಯವಶ್ಯಕ ಐತೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳನ್ನ ಕೆಲವನ್ನ ಈ ಮ್ಯಾಗ್ನೆಟಿಕ್ ಶಾಲೆಗಳು ಮತ್ತೆ ಪಬ್ಲಿಕ್ ಸ್ಕೂಲು ಮತ್ತೆ PM ಶ್ರೀ ಅಂತಕ್ಕಂತ ಕೆಲವಲ್ಲಿ ಸರ್ಕಾರಿ ಶಾಲೆಗಳ ವಿಲೀನ ಮಾಡಕ್ಕೆ ಹೊರಟಿದ್ದಾರೆ. ಬಹುಶಃ ಸರ್ಕಾರದ ಒಂದು ಕುತಂತ್ರ ಇದರಲ್ಲಿ ಎದ್ದು ಕಾಣ್ತಾ ಇದೆ. 40,000 ಹಳ್ಳಿಯ ಶಾಲೆಗಳನ್ನ ಮುಚ್ಚುವ ಪ್ರಯತ್ನ ನಡೀತಾ ಇದೆ. ಪಬ್ಲಿಕ್ ಶಾಲೆಗಳ ಹೆಸರಿನಲ್ಲಿ ಆ ಹಳ್ಳಿಗಳಲ್ಲಿರುವಂತಹ ಶಾಲೆಗಳನ್ನ ಮುಚ್ಚಿ ಒಂದು ಶಾಲೆಯನ್ನು ಎತ್ತು ತೋರಿಸುವ ಪ್ರಯತ್ನ ಮಾಡ್ತಾ ಇದೆ. ಪಬ್ಲಿಕ್ ಶಾಲೆಗಳಿಗಿಂತ ನೀವು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ನಾಯಿ ಕೊಡೆಗಳಂತೆ ಆಂಗ್ಲ ಮಾಧ್ಯಮ ಶಾಲೆಗಳು ಒಂದು ಹೋಬಳಿ ಕೇಂದ್ರದಲ್ಲಿ 2-3 ಆಂಗ್ಲ ಮಾಧ್ಯಮ ಶಾಲೆಗಳು ತಯಾರಾದ್ರೆ ಕನ್ನಡ ಶಾಲೆಗಳಿಗೆ ಕಳಿಸೋರು ಯಾರು? ಅವರೊಂದು ವೆಹಿಕಲ್ ಬಿಡ್ತಾರೆ, ಸೂಟು ಬೂಟು ಹಾಕಿ ಕಳಿಸ್ತಾರೆ, ಟೈ ಕಟ್ಟಿರ್ತಾರೆ, ನೀಟಾಗಿ ತಲೆ ಬಾಚಿರ್ತಾರೆ. ನಮ್ಮ ಮಕ್ಕಳು ಬಂದು ಮಮ್ಮಿ ಡ್ಯಾಡಿ ಅಂದಿದ ತಕ್ಷಣ ಅತ್ಯಂತ ಸಂತೋಷ ಬರುತ್ತಾರೆ. ಕನ್ನಡ ಶಾಲೆಗಳಿಗೆ ಕಳಿಸೋರು ಯಾರು? ಸರ್ಕಾರ ಅಷ್ಟೆಲ್ಲ ಸೌಲಭ್ಯ ಕೊಟ್ಟರು ಸಹ ಈ ಆಂಗ್ಲ ಮಾಧ್ಯಮಗಳಿಗೆ ಕಡಿವಾಣ ಹಾಕಬೇಕು. ಅವು ತಾಲೂಕು 1-2 ಇರ್ಲಿ, ಆದ್ರೆ ಹೋಬಳಿ ಕೇಂದ್ರಗಳಲ್ಲಿ 3-4 ಆಂಗ್ಲ ಮಾಧ್ಯಮ ಶಾಲೆಗಳಾದ್ರೆ ಕನ್ನಡ ಶಾಲೆಗಳಿಗೆ ಸೇರೋರು. ಕನ್ನಡವನ್ನ ಕಟ್ಟುವುದಕ್ಕಿಂತ ಕುಟ್ಟುವ ಕೆಲಸ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳ ಆಸ್ತಿಗಳು ಅಂತೂ ಕಬಳಿಕೆ ಆಗ್ತವೆ, ಸರ್ಕಾರಿ ಆಸ್ತಿಗಳು ಕಬಳಿಕೆ ಆಗ್ತವೆ, ಸರ್ಕಾರಿ ಶಾಲೆಗಳು ಮುಕ್ತಾಯ ಆಗ್ತವೆ. ಆಗ ಸರ್ಕಾರಕ್ಕೆ 40,000 ಜನ ಶಿಕ್ಷಕರನ್ನ ತುಂಬೋ ಪರಿಸ್ಥಿತಿ ಬರಲ್ವಲ್ಲ. ಸರ್ಕಾರಕ್ಕೆ ಉಳಿತಾಯ ಆಗ್ತೈತಲ್ಲ. ನಿನ್ನ ಉದ್ಧಾರ ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿದೆ? ಸಂಬಳ ಕೊಡೋದು ಕಮ್ಮಿ ಆಗ್ತೈತಲ್ಲ, ಶಿಕ್ಷಕರನ್ನ ಅಪಾಯಿಂಟ್ ಮಾಡೋದು ಕಮ್ಮಿ ಆಗ್ತೈತಲ್ಲ, ಅವ್ರಿಗೆ ಸಂಬಳ ಕೊಡೋದು ಕಮ್ಮಿ ಆಗುತ್ತಲ್ಲ, ಆದ್ರೂ ಅವ್ರ ಯೋಚನೆ ಇಳಿತವೆ. ಈ ಕೊನೆಯ ಪ್ರಶ್ನೆ, ವಿಶೇಷವಾಗಿ ನೀವು ಒಂದ್ ರೀತಿ ನಿಮ್ಮ ನಿವೃತ್ತಿಯಾಗಿದೆ, ತದನಂತರ ವಿವಿಧ ಚಟುವಟಿಕೆ ಭಾಗವಹಿಸಿದ್ರ, ಏನ್ ರಾಜಕೀಯಕ್ಕೆ ಪ್ರವೇಶ ಬಂದಿತ್ತೋ ಅಥವಾ ಇನ್ವೈಟ್ ಬಂದಿತ್ತೋ ಅಥವಾ ನಂತರ ಹೆಂಗೆ ನೀವು ರಾಜಕೀಯದಲ್ಲಿ ಇರ್ತೀರೋ ಅಥವಾ ಹಿಂಗೆ ಚಿಂತಕರಾಗಿ ಮುಂದುವರಿತೀರೋ? ನನಗೆ ಯಾವುದೇ ರೀತಿಯಾದಂತ ಆಸಕ್ತಿ ಇಲ್ಲ. ಮೋಸ್ಟ್ ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್. ಹೂ ಇಸ್ ಗುಡ್ ಪೊಲಿಟಿಷಿಯನ್ ಗೊತ್ತಾ? ಹೂ ಇಸ್ ಗುಡ್ ಪೊಲಿಟಿಷಿಯನ್? ಒಂದು
destroy the atmosphere, existing atmosphere. ಓಕೆ Who is a good politician? First, you pollute the existing atmosphere. Anta. ಹಾ Polluting the Huh. existing atmosphere. He is a good politician. Okay. So, I don't want to pollute the existing atmosphere. I want to modify the what do we call atmosphere. I don't want to destroy it. I don't want to modify it. ಓಕೆ That is my will and ambition. So, nobody can support ಓಕೆ because I am not sufficient money. ಹಾ That's one. If I am having sufficient money, no doubt none can beat me. ಹಾ I am such a powerful. I am having such a vocabulary also. ಓಕೆ But ಹಾ money is most powerful than ಓಕೆ man. ರಾಜಕೀಯ ಅಂದ್ರೆ ಕೊಳೆತ ಮೊಟ್ಟೆ ಇತ್ತಂತೆ Yes. ಮೊಟ್ಟೆ ಅಂತೆ. Yes. ಇವಿಷ್ಟು ಅಟೋಶೇಖರೆ ಗೊತ್ತಾಯ್ತಲ್ಲ. ಈ ವಾರದ ವಿಶೇಷ ಅತಿಥಿ ಇತಿಹಾಸ ಪ್ರಾಚಾರ್ಯರು ಹಾಗೂ ಚಿಂತಕರು, ತುಮಕೂರು ವಿಶೇಷವಾಗಿ ಗಡಿ ಒಂದ್ ರೀತಿ ನಾಡು ಕಂಡ ಒಂದ್ ರೀತಿ ಚಿಂತಕರು ಆಗಿರ್ತಕ್ಕಂಥ ಇತಿಹಾಸ ತಜ್ಞರು ಆಗಿರ್ತಕ್ಕಂಥ ಶ್ರೀ ಮರಿಬಸಪ್ಪನವರ ಮುಕ್ತ ಸಂವಾದ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.